ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಃ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ತಯತ್ ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರೋಂಥ ಶ್ರೀಯುತ ದಿವಂಗತ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿ ಹಾಗೂ ಅವರ ಪರಿವಾರದವರೇ ಮತ್ತು ಪ್ರಕಾಶ್ ದತ್ತಿ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಮಹಾ ಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಈ ದಿನದ ಕೊನೆಯ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಜಗನ್ಮಾತೆಯ ಸಗುಣ ರೂಪಗಳನ್ನು ವರ್ಣಿಸುವಂತಹ ನಾಮಗಳನ್ನು ಕೆಲವನ್ನು ನೋಡಿದ್ದೇವೆ. ಅದಾದಮೇಲೆ ಮುಂದೆ 149ನೆಯ ನಾಮವಾಗಿ ಕಲಾನಾಥ ಮುಖಿ ಎನ್ನುವಂತಹ ನಾಮವನ್ನು ಈಗ ನಾವು ನೋಡಬೇಕಾಗಿದೆ. ಈ ನಾಮಕ್ಕೆ ಪ್ರಧಾನವಾಗಿ 2 ರೀತಿಯ ಅರ್ಥಗಳನ್ನು ಭಾಷ್ಯಕಾರರು ತಿಳಿಸಿದ್ದಾರೆ. ಕಲಾನಾಥ ಮುಖಿ, ಕಲಾ ಅನ್ನೋದಕ್ಕೆ ಒಂದು ಕಿರಣ ಎನ್ನುವ ಅರ್ಥ ಉಂಟು, ಇನ್ನೊಂದು ವಿದ್ಯಾ ಎನ್ನುವಂಥ ಅರ್ಥವೂ ಉಂಟು. 64 ವಿದ್ಯೆ ಎನ್ನುವಂತಹದ್ದನ್ನು ಚತುಷ್ಷಷ್ಟಿ ಕಲಾ, ಅವನು ಹೇಳ್ತಾರಲ್ಲ, ಅವನು 64 ವಿದ್ಯೆಗಳಲ್ಲಿ ಪ್ರವೀಣ ಅಂತ. ಅಂದರೆ ಚತುಷ್ಷಷ್ಟಿ ಕಲಾ ಪ್ರವೀಣ, 64 ವಿದ್ಯೆಗಳಲ್ಲಿ ಅವನು ಪ್ರವೀಣ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಆ ಶಬ್ದವನ್ನು ಬಳಸಲಾಗುತ್ತೆ. ಹಾಗಾಗಿ ಕಲಾ ಅನ್ನೋದಕ್ಕೆ ಅರ್ಥ ವಿದ್ಯೆ ಅಂತ ಅರ್ಥ. ಎಂತಹ ವಿದ್ಯೆ ಅಂತಂದರೆ ಇಲ್ಲಿ ಹೇಳುವಂತಹದ್ದು ನೋಡಿ, ಕಲಾನಾಥ ಅನ್ನೋದಕ್ಕೆ ಮತ್ತೆ ಒಟ್ಟು ಕಲಾ ನಾಥ ಮುಖಿ ಅಂತ 3 ಶಬ್ದ ಉಂಟು ಅಲ್ಲಿ. ಆ ಕಲಾ ಅಂದರೆ ವಿದ್ಯೆ, ಅದನ್ನು ನಾಥಯತಿ, ಪ್ರೇರಯತಿ, ತನ್ನ ಅನುಗ್ರಹವನ್ನು ಪಡೆದಂಥ ಭಕ್ತರಿಗೆ ಆ ವಿದ್ಯೆಯನ್ನು ಅವಳು ಪ್ರಚೋದಿಸ್ತಾಳೆ, ಪ್ರೇರಿಸ್ತಾಳೆ. ಆದ್ದರಿಂದ ಅವಳ ಹೆಸರು ಕಲಾನಾಥ ಅಂತ, ಮುಖಿ ಅಂತ. ಸರಿ, ಹಾಗಿದ್ದರೆ ವಿದ್ಯೆಯನ್ನು ಪ್ರೇರೇಪಿಸುವಳು ಅಂದರೆ ಅಂತಹ ಮುಖವುಳ್ಳವಳು. ಅವಳ ಮುಖವನ್ನು ನೋಡಿದ ಮಾತ್ರಕ್ಕೆ ಒಬ್ಬ ಉಪಾಸಕನಿಗೆ ಬೇಕಾದಂತಹ ವಿದ್ಯಾ ಪ್ರಾಪ್ತಿಯೆಲ್ಲ ಆಗತ್ತೆ ಎನ್ನುವಂಥದ್ದು ಒಟ್ಟು ಅದರ ಅರ್ಥ. ಅದಕ್ಕೆ ಪೂರಕವಾಗಿ ಹೇಳ್ತಾರೆ, ಆ ವಿದ್ಯೆ ಅವಳ ಮುಖದಿಂದ ನಿನಗೆ ಹೇಗೆ ಸಿಗತ್ತೆ ಅಂದರೆ ಉಪನಿಷತ್ತನ್ನು ಉದಾಹರಿಸ್ತಾರೆ ಅವರು. ಬೃಹದಾರಣ್ಯಕ ಉಪನಿಷತ್ತು, ಯಸ್ಯ ನಿಶ್ವಸಿತಮೇತದ್ ಋಗ್ವೇದೋ ಯಜುರ್ವೇದ ಸಾಮವೇದ.
ಯಾವ ಜಗನ್ಮಾತೆಯ ಉಸಿರು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದಗಳಾಗಿವೆಯೋ ಅಂತಹ ಮುಖದಿಂದ ಕೂಡಿದವಳವಳು. ನಮ್ಮ ಉಸಿರಾಟ ಹೇಗಿರುತ್ತೆ ಅಂದರೆ, ನಮ್ಮ ಉಸಿರಾಟ ಕೇವಲ ಅದೊಂದು ಕ್ರಿಯೆ ಅಷ್ಟೇ. ಆ ಕ್ರಿಯೆ ಜ್ಞಾನವನ್ನು ಹೊರ ತರುವುದಿಲ್ಲ, ಹೊರ ಸೂಸುವುದಿಲ್ಲ. ಆದರೆ ಜಗನ್ಮಾತೆಯ ಉಸಿರಾಟ ಅದು ಬರೇ ಕ್ರಿಯೆ ಅಲ್ಲ, ಜ್ಞಾನ ಸಹಿತವಾದ ಕ್ರಿಯೆ. ಹಾಗಾಗಿ ಅವಳು ಎಂಥವಳು ಅಂದರೆ, ಈ 4 ವಿದ್ಯೆಯನ್ನೇ ತನ್ನ ಉಸಿರಾಗಿಸಿಕೊಂಡವಳು. ಕೆಲವು ಜನರಿಗೆ ಅದು ಮಾತ್ರ ಸಾಧ್ಯ. ಅದು ಎಲ್ಲರ ಹತ್ರನೂ ಆ ವಿದ್ಯೆಯನ್ನು ತಮ್ಮ ಉಸಿರಾಗಿಸಿಕೊಳ್ಳೋದಕ್ಕಾಗೋದಿಲ್ಲ. ಕೆಲವು ಜನರಿಗೆ ಮಾತ್ರ ಸಾಧ್ಯ ಅಷ್ಟೇ. ಇವತ್ತು ಕೆಲವು ಜನ ಇದ್ದಾರೆ ಹಾಗೆ, ದಿನದ ಬಹುಭಾಗ ಅಧ್ಯಯನದಲ್ಲಿ ಕಳೆಯುವಂಥವರು. ಅವರು ವಿದ್ಯೆಯನ್ನೇ ಉಸಿರಾಗಿಸಿಕೊಂಡವರು. ಅದರೊಳಗೂ ಲೌಕಿಕ ವಿದ್ಯೆಗಿಂತ ಇಂತಹ ಅಧ್ಯಾತ್ಮ ವಿದ್ಯೆಯನ್ನು ಸ್ವಾಧೀನಪಡಿಸ್ಕೊಳ್ಳೋದು ಉಂಟಲ್ಲ, ಅದು ತುಂಬ ಕಷ್ಟ. ಇತ್ತೀಚೆಗೆ ನಾನು ಒಬ್ಬ ವಿದ್ವಾಂಸರನ್ನು ಭೇಟಿಯಾಗಿದ್ದೆ, ಅವ್ರ ಜೊತೆಗೆ ಇದ್ದೆ. ಅವರು ಕಾಶಿಯಲ್ಲಿ 35 ವರ್ಷಗಳ ಕಾಲ ಇದ್ದವರು. ಕಾಶಿಯ ನರನಾಡಿಗಳೆಲ್ಲ ಗೊತ್ತು ಅವರಿಗೆ. ಆದರೆ ಹೇಗಿದ್ದಾರೆ ಕೇಳಿದರೆ, ತನಗೇನೂ ಗೊತ್ತಿಲ್ಲ ಅನ್ನೋ ಹಾಗಿರ್ತಾರೆ. ಅವಶ್ಯಕತೆಗಿಂತ ಒಂದು ಮಾತನ್ನು ಹೆಚ್ಚು ಆಡುವುದಿಲ್ಲ. ಒಂದು, ನೀವು ಕೇಳಿದಷ್ಟಕ್ಕೆ ಕರಾರುವಾಕ್ಕಾದ ಉತ್ತರ. ಗೊತ್ತಿದ್ದರೆ ಹೇಳ್ತಾರೆ, ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ಮುಗಿದೋಯ್ತಾರೆ. ಮತ್ತು ನೀವು ಒಂದಲ್ಲ 10 ಸಲ ಅಲ್ಲ 100 ಸಲ ಕೇಳಿದ್ರೆ ಅದೇ ಉತ್ತರ, ಅಷ್ಟೇ, ಮುಗಿದೋಯ್ತು. ಅದರ ಜೊತೆಗೆ ಆ ವಿದ್ಯೆಯ ಉಪಾಸನೆ ಹೇಗಿದೆ ಕೇಳಿದರೆ, ಈವರೆಗೆ ಅವರಿಗೆ ಕೋಪ ಬಂದಿದ್ದನ್ನು ಯಾರೂ ನೋಡಲಿಲ್ಲ. ಆಯಿತು, ರಾತ್ರಿ ಇಡೀ ಪ್ರಯಾಣ ಮಾಡಿ ಬಂದರೂ ಸಹ ನಾವು ಮಾರನೇ ದಿವಸ ಅರ್ಧ ದಿವಸ ಮಲಗಿ ಕಾಲ ಕಳೀತೇವೆ. ಅವರು ಕುಳಿತು ಅಧ್ಯಯನ ಮಾಡ್ತಾ ಕಾಲ ಕಳೀತಾರೆ. ಹಾಗೆ ಅಧ್ಯಯನ ಮಾಡಲಿಕ್ಕಾಗಲ್ಲ, ಸುಮ್ಮನೆ ಹೀಗೆ ಕುಳಿತು ಅದರ ಚಿಂತನೆ ಮಾಡೋದು. ಅಂದರೆ ಆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಗ್ರಹಣ ಕಾಲ ಹೇಗಿತ್ತು ಅನ್ನೋದನ್ನು ಈಗ ಗೃಹಸ್ಥರಾಗಿ ಮಕ್ಕಳ ತಂದೆ ಆದ ಅವರನ್ನು ಈಗ ನೋಡಿದರೂ ಸಹ ಅದು ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟಿರಬೇಕು ಅಂಥೇಳಿ. ಪ್ರಾಯಶಃ ಭಾರತ ದೇಶದ ಬೆರಳೆಣಿಕೆಯ ವಿದ್ವಾಂಸರು ಅಂಥವರು ಹೀಗೆ ಅಂತ, ಅಷ್ಟೇ ಸಹೃದಯರು ಹೀಗೆ. ಹಾಗಾಗಿ ಅದು ಅವರ ಉಸಿರು. ಶಾಸ್ತ್ರ ಶಾಸ್ತ್ರ ಶಾಸ್ತ್ರ, ನಿರಂತರ ಅಧ್ಯಯನ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಅಷ್ಟಾದರೂ ಸಹ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡುವ ಪ್ರವೃತ್ತಿ ಇಲ್ಲ. ಆ ವಿದ್ಯೆ ವಿನಯನ ಶೋಭತೆ ಅನ್ನೋದನ್ನು ಅಲ್ಲಿ ನೋಡಿ ಕಲಿಬೇಕು. ಹೇಳಿದರೆ ತಕ್ಷಣ ನನಗೆ ಹೀಗೆ ಅನಿಸತ್ತಪ್ಪ, ನೀವು ವಿಚಾರ ಮಾಡಿ, ಅಷ್ಟೇ, ಮುಗಿದಾಯ್ತು. ಆಮೇಲೆ ತೀರ್ಮಾನ ಅವ್ರು ಹೇಳಿದ್ದೇ ಆಗೋದು, ದಟ್ ಈಸ್ ಸಪ್ರೇಟ್. ಹಾಗಾಗಿ ಕೆಲವು ಜನರ ಉಸಿರೇ ವಿದ್ಯೆ ಆಗಿರ್ತದೆ ಅನ್ನೋದಕ್ಕೆ ಇಂತಹ ವಿದ್ವಾಂಸರು ನಮಗೆ ಉದಾಹರಣೆಯಾಗಿ ನಿಲ್ತಾರೆ. ಇದನ್ನು ಬ್ರಹ್ಮಸೂತ್ರದಲ್ಲಿ ಆಚಾರ್ಯರು ಶಾಸ್ತ್ರಯೋನಿತ್ವಾತ್ ಎನ್ನುವಂಥ ಒಂದು ಸೂತ್ರವನ್ನು ಹೆಣೆದಿದ್ದಾರೆ. ಅಂದರೆ ಆ ಬ್ರಹ್ಮವಸ್ತುವನ್ನು ತಿಳಿಯೋದಕ್ಕೆ ಶಾಸ್ತ್ರವೇ ಕಾರಣವಾಗಿದೆ, ಶಾಸ್ತ್ರಜ್ಞಾನ, ಅಧ್ಯಾತ್ಮಜ್ಞಾನ ವಿಶೇಷವಾಗಿ. ಹಾಗಾಗಿ ಅಂತಹ ಜ್ಞಾನ ಎನ್ನುವಂಥದ್ದು ಜಗನ್ಮಾತೆಯ ಮುಖದಿಂದ ಹೊರಸೂಸ್ತದೆ. ಅದನ್ನು ನೋಡಿದ ಮಾತ್ರಕ್ಕೆ ಒಬ್ಬ ಸಾಧಕ, ಒಬ್ಬ ವಿದ್ಯಾರ್ಥಿ ಅನ್ನೋದಕ್ಕೆ ಅರ್ಥನೇ ವಿದ್ಯೆಯನ್ನು ಅರ್ಥಿ ಬೇಡುವವನು ಅಂತ ಅರ್ಥ. ಅಂಥವನು ಅದನ್ನು ಹಿಡಿದುಕೊಳ್ಬೋದು ಅನ್ನೋದಕ್ಕಿಂತ ಹೆಚ್ಚಿಗೆ ಆ ರೀತಿಯಾಗಿ ಅವಳು ಅನುಗ್ರಹಿಸ್ತಾಳೆ. ನಾಥಯತಿ ಪ್ರಚೋದಯತಿ, ಅಂತಹ ಮುಖ ಅವಳಿದ್ದು ಅಂತ. ಹಾಗಾಗಿ ತಾದೃಶಂ ಮುಖಂ ವದನಂ ಯಸ್ಯಾಸ. ಕೆಲವು ಜನರ ಮುಖ ನೋಡಿದರೆ ಮತ್ತೆ ನೋಡಬೇಕು ಅಂತ ಅನಿಸೋದಿಲ್ಲ. ಮತ್ತು ಕೆಲವು ಜನರ ಮುಖ ನೋಡಿದರೆ ಒಂದು ಸಲ ನೋಡಿದ್ದೇ ತಪ್ಪಾಯಿತು ಅಂತ ಅನಿಸ್ಬಿಡ್ತದೆ. ಇನ್ನು ಮತ್ತು ಕೆಲವು ಜನರ ಮುಖ ನೋಡಿದರೆ ಇನ್ನೊಂದು ಸಲ ನೋಡಬೇಕಿತ್ತು ನಾನು ಅಂತ. ಯಾಕೆ ಗೊತ್ತಿಲ್ಲ. ಆ ಒಳಗಿನ ಸತ್ವ ಅವರ ಕಣ್ಣುಗಳ ಮೂಲಕ, ಅವರ ಮಾತಿನ ಮೂಲಕ
ಅದು ಹೊರಹೊಮ್ಮುತ್ತದೆ ಅಷ್ಟೇ. ಅದನ್ನು ಶಬ್ದದಿಂದ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟೇ, ಮುಗಿದಾಯಿತು. ರಾಮನನ್ನು ನೋಡ್ತಾ ಇದ್ದರೆ ಯಾವ ಅವಯವವನ್ನು ಒಬ್ಬ ಪ್ರಜೆ ನೋಡ್ತಾ ಇದ್ದಾನೋ ಆ ಅವಯವವನ್ನು ಬಿಟ್ಟು ಇನ್ನೊಂದು ಅವಯವದ ಕಡೆಗೆ ಕಣ್ಣನ್ನು ಹೊರಳಿಸೋದಕ್ಕೆ ಆಗ್ತಾ ಇರಲಿಲ್ಲ ಅಂತಾರೆ ವಾಲ್ಮೀಕಿ ಮುನಿಗಳು. ಕಣ್ಣನ್ನು ನೋಡ್ತಾ ಇದ್ದವನು ಅವನು ಕಿವಿಯನ್ನು ನೋಡಲಾರ, ಕಣ್ಣನ್ನೇ ನೋಡಬೇಕು. ಅವನ ಇಡೀ ಮುಖವನ್ನು ನೋಡ್ತಾ ಇದ್ದವನು ಆ ಮುಖದಲ್ಲಿ ಅವನ ಕಣ್ಣು ಅಲ್ಲೇ ದೃಢಬದ್ಧವಾಗ್ತಾ ಇತ್ತು, ಇನ್ನೊಂದು ಅವಯವದ ಕಡೆಗೆ ಕಣ್ಣು ಹೋಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆ ವಿದ್ಯೆ ಮತ್ತು ಹಿರಿಯರನ್ನು ಗೌರವಿಸುವಂಥ ಸ್ವಭಾವ ಇವೆಲ್ಲವೂ ಸಹ ಮುಖದಲ್ಲಿ ಪ್ರಕಟವಾಗ್ತವೆ. ಅದನ್ನೇ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಮುಖಂ ವಕ್ತಿ ಸದಾಚಾರಂ. ಅವನಲ್ಲಿರುವ ವಿದ್ಯೆ, ಆಚಾರ, ತಪಸ್ಸು, ಉಪಾಸನೆ ಇವೆಲ್ಲವನ್ನೂ ಸಹ ಯಾವುದು ಹೇಳುತ್ತೆ ಅಂದರೆ ಅವನ ಮುಖವೇ ಹೇಳುತ್ತೆ ಅಂತ. ಅಷ್ಟರ ಮಟ್ಟಿಗೆ ಜಗನ್ಮಾತೆ ಹಾಗಿದ್ಲು. ಯಾಕೆಂದರೆ ಅದೇನು ಆಶ್ಚರ್ಯ ಅಲ್ಲ, ಸಕಲ ವಿದ್ಯಾ ಅಧಿದೇವತೆ ಅವಳು. ಅದಕ್ಕೋಸ್ಕರ ಎಲ್ಲ ತರಹದ 64 ತರಹದ ವಿದ್ಯೆಗಳನ್ನು ಸಹ ಪ್ರೇರೇಪಿಸುವಂಥ ಮುಖದವಳು ಅಂತ. ಇನ್ನು ಇದಕ್ಕೆ ಅಪವಾದವಾಗಿ ಕೆಲವು ಜನ ಇರ್ತಾರೆ, ಅವ್ರ ಮುಖ ನೋಡಿಬಿಟ್ರೆ ನಮಗೆ ಚೂರುಪಾರು ಗೊತ್ತಿದ್ದು ಸಹ ಮರ್ತೇ ಹೋಗ್ಬಿಡ್ತದೆ ಹೀಗೆ ಅಂತ. ಸಾಮಾನ್ಯ ಜನರಲ್ಲಿ ಇದಾದರೆ ಅಪಚಾರ ಅಲ್ಲ, ಅಧ್ಯಾಪಕರಲ್ಲಿ ಇದಾಗಬಾರದು. ಯಾವಾಗ ಆಗುತ್ತೆ ಕೇಳಿದರೆ, ತರಗತಿ ಎಂಟ್ರಾಗಬೇಕಿದ್ರೇ ಅಯ್ಯೋ ಯಾಕೆ ಹೋಗಬೇಕು, ಆ ಅಯ್ಯೋ ಅನ್ನೋದು ಅವ್ರ ಮುಖದಲ್ಲಿ ಎದ್ದು ಕಾಣ್ತಾ ಇರುತ್ತೆ ಹೀಗೆ ಅಂತ. ನಮ್ಮನ್ನು ಹೇಳ್ತಾರಲ್ಲ, ಎಸ್ಪೆಷಲಿ ಹಳೆ ಮೈಸೂರಲ್ಲಿ ಕೈಯಣ್ಣೆ ಮುಖ ಅಂತ. ಹಾಗೆ ಆಮೇಲೆ ಆ ಕಣ್ಣು ರಪ್ಪೆ ತೆಗೆಯೋದೇ ಭಾಳ ಕಷ್ಟ. ಬೆಳಗ್ಗೆ 11 ಗಂಟೆಗೆ ಉತ್ಸಾಹ ಎನ್ನುವುದು ಮುಖದಲ್ಲಿ ಕಾಣಬೇಕು, ಅದು ಇರೋದೇ ಇಲ್ಲ, ಸದಾ ನಿರುತ್ಸಾಹ. ಕಾಲಿಂದ ತಲೆವರೆಗೆ 1 ಇಂಚು ಬಿಡದೆ ಸೋಮಾರಿತನ ಢಾಳಾಗಿ ತೋರ್ತಾ ಇರುತ್ತೆ ಅವರ ಮುಖದಲ್ಲಿ. ಇಂಥವರನ್ನು ನೋಡಿದಾಗ ನಮಗೇನಾಗುತ್ತೆ ಕೇಳಿದರೆ, ನಮಗಿರುವಂಥ ಚೂರುಪಾರು ಉತ್ಸಾಹವೂ ಸಹ ಕುಸಿದು ಬಿದ್ದು ಹೋಗ್ಬಿಡ್ತದೆ. ಹಾಗಾಗಬಾರ್ದು. ಯಾವಾಗಲೂ ಅದರೊಳಗೂ ಮೇಲಿರುವಂಥ ವ್ಯಕ್ತಿಗಳು, ಮೇಲೆ ಅಂದರೆ ನಾನು ಪ್ಲೇಸಲ್ಲಿ ಹೇಳ್ತಾ ಇಲ್ಲ, ಸ್ಥಾನದಲ್ಲಿ ಅವರಿಗೆ 100ರಷ್ಟು ಉತ್ಸಾಹ ಇದ್ದರೆ ಅವರ ಕೈ ಕೆಳಗೆ ಕೆಲಸ ಮಾಡುವವರಿಗೆ 50ರಷ್ಟು ಉತ್ಸಾಹ ಇರ್ತದೆ. ಅವರಿಗೆ 50ರಷ್ಟು ಉತ್ಸಾಹ ಇದ್ದರೆ ಅವರ ಕಲೀಗ್ಸಿಗೋ ಅಥವಾ ಅವರ ಸಬಾರ್ಡಿನೇಟ್ಸಿಗೋ 25ರಷ್ಟು ಉತ್ಸಾಹ ಇರ್ತದೆ. ಅವರಿಗೆ 25 ಇವರಿಗೆ 10% ಇದ್ದರೆ. ಹಾಗಾಗಿ ಆ ಅಡ್ಮಿನಿಸ್ಟ್ರೇಷನ್ ಇರುವವರು ಅವರು ಮೊದಲು ಪಾದರಸದಂತೆ ಇದ್ದರೆ, ಪಾರದರ್ಶಕರಾಗಿದ್ದರೆ, ಮಿಕ್ಕವರು ಪಾದರಸ ಆಗದೇ ಇದ್ದರೂ ಪ್ರಯತ್ನ ಮಾಡ್ತಾರೆ, ಪಾರದರ್ಶಕತ್ವವನ್ನು ಸಹ ರೂಢಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಆ ಲವಲವಿಕೆ, ಚುರುಕುತನ, ವಿದ್ಯೆಯ ಒಂದು ಶೋಭೆ ಅದು ಮುಖದಲ್ಲಿ ಕಾಣಬೇಕು. ಹಾಗಿದ್ದಾಗ ಮಾತ್ರ ಏನಾಗುತ್ತೆ ಕೇಳಿದರೆ ಅದಕ್ಕೆ ಹೆಚ್ಚು ಬೆಲೆ ಬರುತ್ತೆ. ಹಾಗಿಲ್ಲದೆ ಇದ್ದರೆ ಒಂದು ರೀತಿಯ ಸಪ್ಪೆ, ಬರೇ ಸಪ್ಪೆ ಹೇಗೆ ಅಂತ. ಹಾಗೆ ಆಗಬಾರದು. ಜಗನ್ಮಾತೆ ಮುಖದಲ್ಲಿ ಆ ವಿದ್ಯಾ ಕಳೆ ಅದು ಎದ್ದು ತೋರ್ತಾ ಇತ್ತು ಎನ್ನುವಂಥದ್ದು ಒಟ್ಟು ಈ ನಾಮದ ಅಭಿಪ್ರಾಯ. ಇದು ಒಂದರ್ಥ. ಎರಡನೇ ಅರ್ಥ, ಕಲಾನಾಥಶ್ಚಂದ್ರೈವ ಮುಖಂ ಯಸ್ಯಾಸ. ಕಲಾನಾಥ ಅನ್ನೋದೇ ಒಂದು ಶಬ್ದ. ಯಾರು ಅಂದರೆ ಚಂದ್ರ ಅಂತ. ಚಂದ್ರನಲ್ಲಿ 16 ಕಲೆಗಳಿವೆ. ದೆರ್ ಆರ್ 16 ಡಿಜಿಟ್ಸ್ ಇನ್ ದ ಮೂನ್ ಅಂತ. ಆ ಕಲೆಗಳು ಯಾವ್ಯಾವುದು ಅಂದರೆ ಅದೇ ಪ್ರತಿಪದಾದಿ ತಿಥಿಗಳು. ಪ್ರತಿಪತ್, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಹೀಗೆ ಇದನ್ನು ಲೆಕ್ಕ ಹಾಕ್ಕೊಂಡು ಹೋದರೆ ಒಟ್ಟು 15 ಸಿಗತ್ತೆ ನಮಗೆ. ನೆಕ್ಸ್ಟ್ ಮತ್ತು ಪುನಃ ಕೃಷ್ಣ ಪಕ್ಷ ಪ್ರಾರಂಭ ಆದರೆ ಮತ್ತು ಪುನಃ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮತ್ತು ಪುನಃ 1ರಿಂದ ಎಣಿಸ್ಬೇಕಲ್ವ. 15 ಆಯಿತು, 15 ಅದ್ರಲ್ಲಿ ಮತ್ತು ಪುನಃ 1ರಿಂದ 16 ಇಲ್ಲಿಂದ ಬಂತ್ರಿ ಅಂತ ಒಂದು ಪ್ರಶ್ನೆ ಕೆಲವು ಜನರಿಗೆ. ತಪ್ಪೇನಿಲ್ಲ, ಪ್ರಶ್ನೆ ಸರಿಯೇ. ಈ ಸಂಶಯ ಬಂದರೆ ಭಾಳ ಸಂತೋಷ. ಬರದೇ ಇದ್ದರೆ ನಮ್ಮ ಈ ಮಾಸಗಳ ಬಗ್ಗೆ, ತಿಥಿಗಳ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ. ಅವ್ರಿಗೆ ಗೊತ್ತಿರೋದು ಒಂದೇ ತಿಥಿ, ಅದು ನಾನು ಹೇಳಬೇಕಾದ ತಿಥಿ ಅಲ್ಲ ಮತ್ತು ಪುನಃ ಅದು. ಹಾಗಾಗಿ ಆ ತಿಥಿಗಳು, ತಿಥಿ ಅನ್ನೋದಕ್ಕೆ ಅರ್ಥ ದಿನ ಅಂತ ಅಷ್ಟೇ ಅರ್ಥ. ತಿಥಿ ಅಂದರೆ ದಿನ. 15 ಒಂದು ಪಕ್ಷ ಅಂದರೆ 15 ದಿನಗಳು.
2 ಪಕ್ಷ ಅಂದರೆ 30 ದಿನಗಳು. ಹೀಗಿದ್ದಾಗ 16 ಪಕ್ಷಕ್ಕೆ ಲೆಕ್ಕ ಹಾಕಿದರೆ 32 ದಿನಗಳಾಗ್ತವೆ. ಆಗ್ತವಾ? ಇಲ್ಲ. ಅದಕ್ಕೋಸ್ಕರ 15 ದಿನ ಆಗಬೇಕು. 16 ಎಲ್ಲಿಂದ ಬಂತು ಅಂತಂದರೆ ಇನ್ನೊಂದು ತಿಥಿ ಉಂಟು ಅಂತ ಹೇಳ್ತಾರೆ ತಂತ್ರಶಾಸ್ತ್ರದಲ್ಲಿ. ಈ ಎಲ್ಲ ತಿಥಿಗಳಿಗೆ ಪ್ರತಿಪತ್ತಿಂದ ಪ್ರಾರಂಭ ಆಗಿ ಶುಕ್ಲ ಪಕ್ಷದಲ್ಲಾದರೆ ಆ ತಿಥಿಗಳಿಗೆ ಏರುವಿಕೆ ಉಂಟು. ಕೃಷ್ಣ ಪಕ್ಷದಲ್ಲಿ ಆ ತಿಥಿಗಳಿಗೆ ಇಳಿಯುವಿಕೆ ಉಂಟು. ಅಂದರೆ ಈ ಪ್ರತಿಪದಾದಿ ತಿಥಿಗಳಿಗೆ ಏರಿಳಿತ ಉಂಟು. ಇನ್ನೊಂದುಂಟು, ಅದಕ್ಕೆ ಏರಿಳಿತ ಇಲ್ಲ. ಅದು ಬೀಜ ರೂಪದ ತಿಥಿ. ಅದರ ಹೆಸರು ಸಾದಾ ಅಂತ. ಆ ಸಾದಾ ಎನ್ನುವ ತಿಥಿಯೇ ಜಗನ್ಮಾತೆಯ ನೇರವಾದಂಥ ರೂಪ. ಅದು ಸಾದಾಖ್ಯ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿಲ್ಲೇ ಇದನ್ನು ನೋಡಿ, ಶುಕ್ಲ ಪಕ್ಷದಲ್ಲಿ ಚಂದ್ರ ವೃದ್ಧಿ ಹೊಂದಿದ, ಕೃಷ್ಣ ಪಕ್ಷದಲ್ಲಿ ಮೈನಸ್ ಆಯಿತು ಅವನ ಕಿರಣಗಳೆಲ್ಲ, ತಿಥಿಗಳೆಲ್ಲ. ನೆಕ್ಸ್ಟ್ ಪುನಃ ಶುಕ್ಲ ಪಕ್ಷ ಬಂದಾಗ ವೃದ್ಧಿ ಹೊಂದೋದಕ್ಕೆ ಅಲ್ಲಿ ಏನೂ ಇರೋದೇ ಇಲ್ಲ. ಮತ್ತು ವೃದ್ಧಿ ಹೊಂದೋದಕ್ಕೆ ಒಂದು ಬೀಜ ಇರಬೇಕಲ್ವಾ? ಆ ಸಾದಾ ಎನ್ನುವಂಥ ತಿಥಿ ಅದು ಏರಿಳಿತ ಇಲ್ಲದ ಸಮಾನವಾಗಿ ಯಾವತ್ತೂ ಎಲ್ಲ ಕಾಲದಲ್ಲೂ ಇರುವಂಥ ತಿಥಿ. ಆದ್ದರಿಂದ ಆ ಚಂದ್ರನಲ್ಲಿ 16 ಕಲೆಗಳು. ಚಂದ್ರನಲ್ಲಿ 16 ಕಲೆಗಳು ಅಂದರೆ ಈ ಚಂದ್ರ ಬೇರೆ ಅಲ್ಲ, ಸಿದ್ಧವಾದ ಶ್ರೀಚಕ್ರ ಬೇರೆ ಅಲ್ಲ. ಚಂದ್ರ ಬೇರೆ ಅಲ್ಲ, ಜಗನ್ಮಾತೆಯ ಮುಖ ಬೇರೆ ಅಲ್ಲ. ಕಲಂಕ ಕಸ್ತೂರಿ ರಜನಿಕರ ಬಿಂಬಂ ಜಲಮಯಂ ಕಲಾಭಿ ಕರ್ಪೂರೈ ಮರಕತ ಕರಂಡಂ ನಿಬಿಡಿತಂ. ಆ ಚಂದ್ರಮಂಡಲವನ್ನು ಭಗವತ್ಪಾದರು ಬಹಳ ಸ್ವರಸವಾಗಿ ವರ್ಣನೆ ಮಾಡ್ತಾರೆ. ಜಗನ್ಮಾತೆಯ ಮಗ ಬ್ರಹ್ಮ ಚತುರ್ಮುಖ, ಅವನ ತಾಯಿ ತ್ರಿಪುರ ಸುಂದರಿ ಇಲ್ಲಿ ವರ್ಣನೆ ಆಗ್ತಾ ಇರುವಂಥವಳು. ಆ ಬ್ರಹ್ಮ ವಿಚಾರ ಮಾಡ್ತಾನಂತೆ, ನನ್ನಮ್ಮ ಅಕಸ್ಮಾತ್ತಾಗಿ ಡೆಕೋರೇಷನ್ ಮಾಡಿಕೊಳ್ಬೇಕು ಅಂತ ಬಯಸಿದರೆ ಅವಳಿಗೊಂದು ಸೌಂದರ್ಯ ಪೇಟಿಕೆಯನ್ನು ನಾನು ಸಿದ್ಧ ಮಾಡಿ ಕೊಡಬೇಕಲ್ವಾ ಅಂತ ಹೇಳಿ ಈ ಚಂದ್ರಮಂಡಲ ಎನ್ನುವುದನ್ನೇ ಜಗನ್ಮಾತೆಯ ಸೌಂದರ್ಯ ಪೇಟಿಕೆಯನ್ನಾಗಿ, ಅಂದರೆ ಬಾಕ್ಸ್ ಮಾಡಿ ಕೊಟ್ಟಂತೆ. ಅದರೊಳಗೆ ಕಲಂಕ ಕಸ್ತೂರಿ, ಚಂದ್ರಬಿಂಬದಲ್ಲಿ 16 ಕಲೆಗಳಿದ್ದಾವಲ್ಲ, ಆ 16 ಕಲೆಗಳೇ 16 ಕಸ್ತೂರಿಯ ತುಣುಕುಗಳು. ರಜನಿಕರ ಬಿಂಬಂ ಜಲಮಯಂ, ಅಂದರೆ ಆ ಕಸ್ತೂರಿ ತುಣುಕು ಹಾಕ್ಕೊಳ್ಳೋದಕ್ಕೆ. ಆಮೇಲೆ ಸಿಂಪಡಿಸಿಕೊಳ್ಳೋದಕ್ಕೆ ಸ್ವಲ್ಪ ಸೆಂಟ್ ಬೇಕಲ್ವಾ? ಅದು ಯಾವುದು ಅಂದರೆ ಚಂದ್ರನಲ್ಲಿರುವಂತಹ ಆ ಶೀತ ಕಿರಣಗಿದ್ದವಲ್ಲ, ಅವೇ ರಜನಿಕರ ಬಿಂಬಂ ಜಲಮಯಂ, ಪನ್ನೀರು. ಕಲಾಭಿ ಕರ್ಪೂರೈಹಿ, ಆ 16 ಕಲೆಗಳನ್ನಂತಹ ಮತ್ತು ಕರ್ಪೂರದ ತುಣುಕುಗಳು ಅಲ್ಲಿವೆ. ಮರಕತ ಕರಂಡಂ ನಿಬಿಡಿತಂ, ಅದೊಂದು ಮರಕತ ರತ್ನಗಳಿಂದ ಮಾಡಿದಂತಹ ಸೌಂದರ್ಯ ವಸ್ತುಗಳನ್ನಿಡುವಂತಹ ಪೆಟ್ಟಿಗೆ. ಯಾವುದು? ಚಂದ್ರಬಿಂಬ. ವಿಧಿರ್ಭೂಯೋ ಭೂಯೋ ನಿಬಿಡಯತಿ ನೂನಂ ತವ ಕೃತೆ. ಈ ಯಾವಾಗಲೂ ಅದನ್ನು ಜಗನ್ಮಾತೆ ಅಲ್ಲಿರುವ ಈ ವಸ್ತುಗಳನ್ನು, ಸೌಂದರ್ಯ ವಸ್ತುಗಳನ್ನು ತೆಗೆದುಕೊಂಡು ತನ್ನ ಮುಖಕ್ಕೆ ಮೈಗಳಿಗೆ ಲೇಪಿಸಿಕೊಂಡು ಉಪಯೋಗಿಸ್ತಾ ಇರ್ತಾಳೆ. ಹಾಗೆ ಉಪಯೋಗಿಸ್ತಾ ಇದ್ದಾಗ ಕೃಷ್ಣ ಪಕ್ಷದಲ್ಲಿ ಈ ಪೆಟ್ಟಿಗೆಯಲ್ಲಿರುವಂಥ ಎಲ್ಲ ವಸ್ತುಗಳು ಸಹ ಖರ್ಚಾಗಿ ಈ ಬಾಕ್ಸ್ ಚಿಕ್ಕದಾಗಿ ಬಿಡುತ್ತಂತೆ. ಅಂದರೆ ಕೃಷ್ಣ ಪಕ್ಷದಲ್ಲೇ ಚಂದ್ರ ಕ್ಷೀಣನಾಗ್ತಾನೆ. ಕೃಷ್ಣ ಪಕ್ಷದ ತುದಿ ಬರ್ತಾ ಇದ್ದಾಗ ಬ್ರಹ್ಮ ವಿಚಾರ ಮಾಡ್ತಾನಂತೆ, ನಾನು ಸಿದ್ಧ ಮಾಡಿಕೊಟ್ಟಂಥ ಈ ಸೌಂದರ್ಯ ಪೆಟ್ಟಿಗೆಯನ್ನು, ಇಲ್ಲಿನ ಸಲಕರಣೆಗಳನ್ನು ಅಮ್ಮ ತುಂಬ ಇಷ್ಟಪಟ್ಟು ಬಳಸ್ತಾ ಇದ್ದಾಳೆ. ಹಾಗಾಗಿ ಇನ್ನು ತಡ ಮಾಡಬಾರದು ಅಂಥೇಳಿ ಅಮಾವಾಸ್ಯೆ ಕಳೆದ ತಕ್ಷಣ ಪುನಃ ಪ್ರತಿಪದೆಯಿಂದ ಆ ಪೆಟ್ಟಿಗೆಗೆ ತುಂಬೋದಕ್ಕೆ ಶುರು ಮಾಡ್ತಾನೆ. ಹುಣ್ಣಿಮೆಯ ದಿವಸ ಸಕಲ ಕಲಾಪೂರ್ಣಳಾಗಿ ಅವಳು ಶೋಭಿಸ್ತಾಳೆ. ಹಾಗಾಗಿ ಎಷ್ಟು ಸುಂದರವಾಗಿ ಭಗವತ್ಪಾದರ ಕಾವ್ಯ ಹೇಗಿದೆ ನೋಡಿ ಹೀಗೆ ಅಂತ.
ಅದನ್ನು ಇಲ್ಲೇ ಹೇಳ್ತಾರೆ. ಅದನ್ನು ಕಲಾನಾಥಶ್ಚಂದ್ರ, ಈ ಚಂದ್ರನಿಗೆ ಇಂಥ ಅವನನ್ನು ಒಂದು ಪೆಟ್ಟಿಗೆ ಅಂತ ಪರಿಗಣಿಸಿ ಈ ಸೌಂದರ್ಯ ಸಾಮಗ್ರಿಗಳನ್ನೆಲ್ಲ ತುಂಬಿ ಇರಿಸಿದ್ದಾನೆ ಅಂತ ಒಬ್ಬ ಜಗನ್ಮಾತೆಯ ಸ್ವರೂಪದಲ್ಲಿ ನಿಂತವನು ಅಥವಾ ಅಪ್ಪಟ ಉಪಾಸಕನಾದವನು ಮಾತ್ರ ಹೇಳಬಲ್ಲನೇ ಹೊರತು ಸಾಮಾನ್ಯರು ಇದನ್ನು ಊಹೆ ಮಾಡೋದಕ್ಕೂ ಸಹ ಸಾಧ್ಯ ಇಲ್ಲ ಅಂತೆ. ಅಷ್ಟು ಹಿನ್ನೆಲೆಯಲ್ಲಿ ಚಂದ್ರ ಕಲಾನಾಥ, 16 ಕಲೆಗಳ ಅವನು ಒಡೆಯ. ಅವನ ಮುಖ ಹೇಗೆ ಉಂಟೋ ಹಾಗೆ ಜಗನ್ಮಾತೆಯ ಮುಖ ಉಂಟು. ಅಷ್ಟೇ ಮುಗಿದಾಯ್ತು. ಚಂದ್ರನ ಮುಖ ಹೇಗುಂಟು ಅಂದರೆ ಜಗನ್ಮಾತೆಯ ಮುಖದಂತೆ ಉಂಟು ಅಂತ ಹೇಳಬೇಕು. ಜಗನ್ಮಾತೆಯ ಮುಖ ಚಂದ್ರನಂತೆ ಇದೆ ಅಂತ ಯಾಕೆ ಹೇಳಬೇಕು ಅಂದರೆ ಅದು ವಾಸ್ತವಿಕವಾಗಿ ಅವಳ ಮುಖಕ್ಕೆ ಹೋಲಿಕೆ ಅಲ್ಲ, ಅದು ಉಪಮಾನ ಆಗೋದಕ್ಕೆ ಯೋಗ್ಯ ಅಲ್ಲ, ಉಪಮೇಯ ಅದು. ಆದರೆ ಅದನ್ನು ಬಿಟ್ಟರೆ ಬೇರೆ ಇಲ್ಲವೇ ಹೇಳೋದಕ್ಕೆ? ಅದಕ್ಕೋಸ್ಕರ ಚಂದ್ರಬಿಂಬವನ್ನು ಅವಳ ಮುಖಕ್ಕೆ ಹೋಲಿಸಿ ಕಲಾನಾಥಶ್ಚಂದ್ರ ಇವ ಮುಖಂ ಯಸ್ಯಾಹ ಅಂತ. ಅಂದರೆ ಇಷ್ಟು ಸುಂದರವಾದಂತಹ ಮುಖ ಅವಳಿದ್ದು, ಅಂತಹ ಈ 16 ಕಲೆಗಳಿಂದ ಕೂಡಿದಂತಹ ಚಂದ್ರ ಬಿಂಬದಂತೆ ಸುಂದರವಾದ ಮುಖವುಳ್ಳವಳಾದ್ದರಿಂದ ಅವಳು ಕಲಾನಾಥ ಮುಖಿ. ಚತುರ್ಥಿ ವಿಭಕ್ತಿಯಲ್ಲಿ ಹೇಳುವಾಗ ಕಲಾನಾಥ ಮುಖ್ಯೈ ನಮಃ, ಅದು ಈಕಾರ ಅಂತ ಸ್ತ್ರೀಲಿಂಗ, ಹಾಗಾಗಿ ಕಲಾನಾಥ ಮುಖಿ ಅಂತ ದೀರ್ಘ ಹೇಳಬೇಕು. ಕಲಾನಾಥ ಮುಖಿ ಅಲ್ಲ, ಮುಖಿ ದೀರ್ಘ. ಮುಂದಿನ ನಾಮ ಕಚಜಿತಾಂಬುದ ಅಂತ. ಹಾಗಂದ್ರೆ ಏನು ಅಂದರೆ, ಕಚ ಅಂದರೆ ಕೂದಲು ಅಂತ ಅರ್ಥ. ಅದು ಯಾವ ಕೂದಲು ಅಂದರೆ ತಲೆಯ ಮೇಲೆ ಇರುವಂಥ ಕೂದಲು. ಕ್ರಾಫ್ ಕಟ್ಟಿಂಗ್ ಅಂತ ಹೇಳ್ತೇವಲ್ಲ, ಆ ಕೂದಲಲ್ಲ, ಅದು ಕೂದಲೇ. ಆದರೆ ಅದರ ನಿಜವಾದ ಅರ್ಥ ಇರೋದು ಎಲ್ಲಿ ಅಂದರೆ ಕಚ ಬಂಧನೆ ಅಂತ ಧಾತು. ಅದು ಯಾವ ಕೂದಲನ್ನು ಮುಡಿಯಾಗಿ ಕಟ್ಟೋದಕ್ಕಾಗತ್ತೋ, ಗಂಟು ಹಾಕೋದಕ್ಕಾಗತ್ತೋ ಅದಕ್ಕೆ ಕಚ ಅಂತ ಕರಿಬೇಕು. ಇಲ್ಲಿರುವಂಥ ಕೂದಲೆಲ್ಲ ಕಚ ಇಲ್ಲ, ಇವೆಲ್ಲ ರೋಮಗಳು. ಅಥವಾ ತಲೆಯನ್ನು ಬೋಳಿಸಿಕೊಂಡಾಗ ಆಗುವಂತಹ ತುಂಡು ಕೂದಲುಗಳಿಗೆ ಕಚ ಎನ್ನುವಂಥದ್ದು ಅಷ್ಟು ಸೂಕ್ತವಾದ ಪ್ರಯೋಗ ಅಲ್ಲ. ಕಚತ್ವ ಅನ್ನೋದುಂಟು, ಆದರೆ ಬಂಧನ ಮಾಡಲಿಕ್ಕೆ ಬರಬೇಕು ಅದು. ಹಾಗಾಗಿ ವಿಶೇಷವಾಗಿ ಸ್ತ್ರೀಯರ ಅಂದರೆ ಕತ್ತರಿ ತಾಗದ ಕೂದಲಿಗೇ ಕಚ ಎನ್ನುವಂಥ ಶಬ್ದ ಹೆಚ್ಚು ಪ್ರಯೋಗದಲ್ಲಿ ಇದೆ. ಅಷ್ಟು ಹಿನ್ನೆಲೆಯಲ್ಲಿ ಅದರ ಅರ್ಥನೇ ಹಾಗೆ, ಕಚ್ಯತೆ ಬದ್ಧತೆ ಇತಿ ಕಚಃ. ಯಾವುದನ್ನು ಕಟ್ಟೋದಕ್ಕಾಗತ್ತೋ ತುರುಬು, ಗಂಟು ಅಂತ ಹೇಳ್ತೇವಲ್ಲ, ಅದಕ್ಕೆ ಕಚ ಅಂತ ಹೆಸರು. ಇದು ಕೂದಲಿನ ಒಂದೇ ಹೆಸರು. ಇನ್ನೊಬ್ಬ ಕಚ ಅಂತ ಬೃಹಸ್ಪತಿ ಆಚಾರ್ಯರ ಮಗ ಇದ್ದ, ಸದ್ಯಕ್ಕೆ ಅವನ ಹೆಸರು ನಮಗೆ ಅಪ್ರಸ್ತುತ. ಇಂತಹ ಕಚಜಿತ ತನ್ನ ಕೂದಲುಗಳಿಂದಲೇ ಗೆದ್ದಿದ್ಲಂತೆ ಅವಳು. ಯಾವುದನ್ನು ಅಂದರೆ ಅಂಬುದ. ಅಂಬು ಅಂದರೆ ನೀರು, ಅದನ್ನು ಕೊಡುವಂಥದ್ದು ದದಾತೀತಿ ದ. ಯಾವುದು ಅಂದರೆ ಮೋಡ. ಅಂದರೆ ತನ್ನ ಕೂದಲುಗಳಿಂದ ಆ ಮೋಡಗಳ ಸೌಂದರ್ಯವನ್ನು ನಾಚಿಸಿದ್ದಳು ಅಂತ ಅರ್ಥ. ಹಿಂಗಂದರೆ ಅರ್ಥ ಆಗೋದಿಲ್ಲ. ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಬಂದಿತ್ತು, ಬಂಧುರಾಲಕ ಅಂತ. ಕೇಳಿದ್ದೀರಿ ಪ್ರಾಯಶಃ ನೀವು. ಹೇಳಿದ್ದೇನೆ ಅಲ್ಲಿ 547ನೇ ನಾಮ ಅದು. ನಿಜವಾಗಿ ಅದು ಬರ್ಬರಾಲಕ ಅಂತಿರಬೇಕು, ಅದು ಹೆಚ್ಚು ಪ್ರಸಿದ್ಧವಾದ ಪಾಠ. ಆದರೆ ನಮಗೆ ಆ ಬರ್ಬರಾಲಕ ಅಂದ ತಕ್ಷಣ ಬೇರೆ ರೀತಿ ಅರ್ಥ ಬರ್ತದೆ. ಪೂರ್ತಿ ಕೊಲೆತನದಲ್ಲೇ ನಾವು ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದೇವೆ ಆ ಶಬ್ದನ. ಹಾಗೆ ಅರ್ಥ ಅಲ್ಲ. ಬರ್ಬರ ಅನ್ನೋದಕ್ಕೆ ಅರ್ಥ ಸುರುಳಿಯಾದಂಥ ಕೂದಲುಗಳು ಅಂತ ಅರ್ಥ. ಕರ್ಲಿಂಗ್ ಹೇರ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಬರ್ಬರ ಅಂತ ಹೆಸರು. ಆಲಕ ಅಂದರೆ ಮುಂಗುರುಳು ಅಂತ. ಅಂತಹ ಕೂದಲುಗಳಿಂದ ಕೂಡಿದವಳಾದ್ದರಿಂದ ಜಗನ್ಮಾತೆಗೆ ಬಂಧುರಾಲಕ ಅಥವಾ ಬರ್ಬರಾಲಕ ಅಂತ ಹೆಸರು. ವ್ಯಾಖ್ಯಾನಕಾರರು ಭಾಳ ಸುಂದರವಾದ ವಿವರಣೆ ಕೊಡ್ತಾರೆ. ಮುಂದೆ ಹೋಗಿ ಹೇಳ್ತಾರೆ ಅವರು, ಈ ಬರ್ಬರಾಲಕ ಅನ್ನೋದರ ಅಪಭ್ರಂಶವೇ ಬಾಬರ್ ಅಂತ ಆಯಿತು ಅಂತಲೂ ಹೇಳ್ತಾರೆ. ಅಷ್ಟರ ಮಟ್ಟಿಗೆ
ಅಂದರೆ ಎಷ್ಟು ವಿಚಾರ ಮಾಡಿದ್ದಾರೆ ಅವರು ನೋಡಿ ಹೀಗೆ ಅಂತ. ಹಾಗಾಗಿ ಇಟ್ಟ ಹೆಸರಲ್ಲ ಅವನಿಗೆ, ಅವನು ಮೂತಿ ನೋಡಿ ಜನ ಕರೆದಿದ್ದ ಹಾಗೆ ಅಂತ ತಾತ್ಪರ್ಯ. ಅಷ್ಟು ಹಿನ್ನೆಲೆಯಲ್ಲಿ ಕಚಜಿತಾಂಬುದ ತಾತ್ಪರ್ಯ ಇಷ್ಟೇ. ಜಗನ್ಮಾತೆ ವಿರಾಟ್ ರೂಪಳು. ಆ ವಿರಾಟ್ ರೂಪ ಹೇಗಿದೆ ಅನ್ನೋದನ್ನು ಭಗವತ್ಪಾದರು ತಮ್ಮ ಒಂದು ಕಾವ್ಯದಲ್ಲಿ ವರ್ಣನೆ ಮಾಡ್ತಾರೆ. ಅಂದರೆ ಆ ಎತ್ತರಕ್ಕೆ ಬೆಳೆದು ನಿಂತಹ ಅವಳ ರೂಪ ನಾನು ನನ್ನದೇ ಆದ ಒಂದು ಕೃತಿಯಲ್ಲಿ ಅದನ್ನು ನಮೂದಿಸಿದ್ದೇನೆ. ಹಾಗಾಗಿ ಅದನ್ನು ಈ ನಾಮದಲ್ಲಿ ಹೇಳಿದ್ದನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಜಗನ್ಮಾತೆ ವಿರಾಟ್ ರೂಪವನ್ನು ಅರ್ಥ ಮಾಡಿಕೊಂಡ್ರೆ ಅವಳು ಈ ಮೋಡಗಳನ್ನು ಹೇಗೆ ಗೆದ್ದಿದ್ಲು ಅನ್ನೋದು ಅರ್ಥ ಆಗತ್ತೆ. ಪಾತಾಲ ಪಾದಮವನೀ ಜಘನಂ ರವೇಂದು ವಕ್ಷೋಜಶಾಲಿ ಹರಿದಾನನಮಭ್ರಕೇಶಂ ವೈರಾಜಮಂಬ ಭಜತಾಂ ತವ ದಿವ್ಯರೂಪಂ ಕೀಟಾಯತೆ ವಿಧಿಹರೇಂದ್ರ ಸುರಾದಿಕೋಟಿ ಕೀಟಾಯತೆ ವಿಧಿಹರೇಂದ್ರ ಸುರಾದಿಕೋಟಿ. ಜಗನ್ಮಾತೆಯ ವಿರಾಟ್ ರೂಪ ಹೇಗುಟ್ಟು ಅಂದರೆ ಪಾತಾಲ ಪಾದ, ಭೂಹು ಭುವಃ ಸುವಃ. ಕೆಳಗಿದ್ದಿದ್ದು ಪಾತಾಲ, ಇದು ಭೂಲೋಕ, ಮೇಲಿದ್ದು ಸ್ವರ್ಗಲೋಕ. ಈ ತ್ರಿಲೋಕಗಳನ್ನು ವ್ಯಾಪಿಸಿ ನಿಂತಿದೆ ಅವಳ ರೂಪ. ಹಾಗಾಗಿ ಅವಳ ಪಾದ ಎಲ್ಲಿದೆ ಕೇಳಿದರೆ ಪಾತಾಳದಲ್ಲಿದೆ. ಪಾತಾಲ ಪಾದಮವನೀ ಜಘನಂ ರವೇಂದೋ. ಮತ್ತು ಈ ಭೂಲೋಕವೇ ಅವಳ ಜಘನ ಅಂದರೆ ಟೊಂಕದ ಭಾಗ. ನಿನ್ನೆ ದಿವಸ ಊರು ಅಂತ ಬಂದಿತ್ತಲ್ಲ, ಅಲ್ಲಿಂದ ಪೂರ್ತಿ ಊರು. ಹಾಗೆ ಇನ್ನು ಮೇಲಕ್ಕೆ ಹೋದರೆ ಏನಪ್ಪ ಅಂದರೆ ರವೀಂದು ವಕ್ಷೋಜಶಾಲಿ. ರವಿ ಅಂದರೆ ಸೂರ್ಯ, ಇಂದು ಅಂದರೆ ಚಂದ್ರ, ಇವರಿಬ್ಬರೇ ನಿನ್ನ ವಕ್ಷೋಜಗಳು ಅಂದರೆ ಸ್ತನಗಳಾಗಿದ್ದಾರೆ ಅಂತ. ಮತ್ತು ಮುಂದೆ ಹಾಗಿದ್ರೆ ನಿನ್ನ ಬಣ್ಣ ಹೇಗಿದೆ ಕೇಳಿದರೆ ಹರಿದಾನನಂ, ಹರಿದ್ವರ್ಣವೇ ನಿನ್ನ ಮುಖ. ಆಮೇಲೆ ಅಭ್ರಕೇಶಂ, ಅಭ್ರಂ ಮೇಘೋ ವಾರಿವಾಹ. ಅಭ್ರ ಅಂದರೆ ಮೋಡ, ಮೋಡವೇ ನಿನ್ನ ತುರುಬುಗಳು, ನಿನ್ನ ಕೇಶಗಳು ಅಂತ. ಇಂತಹ ವೈರಾಜಮಂಬ ಭಜತಾಂ ತವ ದಿವ್ಯ ರೂಪಂ. ಇಂಥ ನಿನ್ನ ಈ ದಿವ್ಯ ರೂಪದ ಎದುರಿನಲ್ಲಿ ಈ ವಿಧಿ ಮತ್ತು ದೇವತೆಗಳು, ವಿಧಿ ಅಂದರೆ ಬ್ರಹ್ಮ ಇಂದ್ರಾದಿ ದೇವತೆಗಳು ನಿನ್ನ ಈ ರೂಪದ ಎದುರಿನಲ್ಲಿ ಏನಾಗ್ತಾರೆ ಕೇಳಿದರೆ ಕೀಟಾಯತೆ. ಇವರೆಲ್ಲ ಒಂದು ಕ್ರಿಮಿ ಕೀಟ. ವಿಧಿಹರೇಂದ್ರ ಸುರಾದಿ ಕೋಟಿ, ಈ ದೇವತೆಗಳ ಕೋಟಿ ಅದು ಕೀಟಗಳ ಕೋಟಿ. ಇದನ್ನು ನಾನು ಯಾಕೆ ಅಲ್ಲಿ ಹೇಳಿದ್ದೇನೆ ಅಂದರೆ ಭಗವತ್ಪಾದರು ಜಗನ್ಮಾತೆಯ ಅವಯವಗಳನ್ನು ವರ್ಣಿಸಿದ್ದಕ್ಕೆ ಬಹಳಷ್ಟು ಜನ ಅಪಶ್ರುತಿ ತೆಗಿತಾರೆ ಸೌಂದರ್ಯ ಲಹರಿಯಲ್ಲಿ. ಆ ಅಪಶ್ರುತಿ ತೆಗೆದಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ಅವರು ಕಂಡಂಥ ಜಗನ್ಮಾತೆ ಹೇಗಿದ್ಲು? ರಸ್ತೆಯಲ್ಲಿ ಹೋಗುವ ಸಾಮಾನ್ಯ ಸ್ತ್ರೀಯಂತೆ ಇದ್ದವಳಲ್ಲ, ಅಂಥ ಸ್ತ್ರೀಯನ್ನು ಇಟ್ಕೊಂಡವಳು ವರ್ಣನೆ ಮಾಡಿದ್ದಲ್ಲ. ಜಗನ್ಮಾತೆಯ ವಿರಾಟ್ ರೂಪವನ್ನು, ಇಂಥ ವಿರಾಟ್ ರೂಪವನ್ನು ಕೇಳಿದಾಗ, ನೋಡಿದಾಗ, ಓದಿದಾಗ ಮನಸ್ಸು ವಿಕಾರಗೊಳ್ಳಲ್ಲ, ಹುಬ್ಬು ಮೇಲಕ್ಕೇರುತ್ತೆ, ಅಬ್ಬಾ ಅಂತ. ಆದ್ದರಿಂದ ಅವಳ ವಿರಾಟ್ ರೂಪ ಹೇಗಿದೆ ಅಂತ, ಪ್ರಪಂಚದ ಹಸಿರೆಲ್ಲ ನಿನ್ನ ಮುಖವಮ್ಮ ಅಂತಂದರೆ ಆಗಲೇ ಹೇಳಿದರು ಪ್ರಕೃತಿಯೇ ಅವಳ ರೂಪ ಅಂತ ಹೇಳಿ. ಅಷ್ಟು ಹಿನ್ನೆಲೆಯಲ್ಲಿ ಆಕೆಯ ಕೂದಲುಗಳು ಯಾವುದಂದರೆ ಮೋಡಗಳು ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳ್ತಾರೆ ಆ ಮೋಡಗಳನ್ನು ಗೆದ್ದಿದ್ಲು ಅಂದರೆ ಆ ಎತ್ತರಕ್ಕೆ ಅವಳಿದ್ಲು. ಸಾಲದ್ದಕ್ಕೆ ಅವಳ ಕೂದಲುಗಳು ಹೇಗಿದ್ದು ಅನ್ನೋದನ್ನು
ಇಲ್ಲಿನ ವ್ಯಾಖ್ಯಾನಕಾರರು ವರ್ಣನೆ ಮಾಡ್ತಾರೆ. ಅಷ್ಟು ಅದ್ಭುತವಾದಂಥ ಕೂದಲುಗಳು ಆಕೆಗೆ ಇದ್ದದ್ದು. ಅಂದರೆ ವ್ಯೋಮಕೇಶಿತ್ವಾತ್. ವ್ಯೋಮ ಅಂದರೆ ಆಕಾಶ. ಆಕಾಶದ ಎತ್ತರಕ್ಕೆ ಮೊದಲೇ ಆ ಎತ್ತರದಲ್ಲಿ ಇದ್ದಾಳೆ ಅವಳು. ಸಾಲದಕ್ಕೆ ಅವಳ ಕೂದಲುಗಳು ಹೇಗಿದೆ ಅಂದರೆ ಬಿಚ್ಚಿಕೊಂಡಿವೆ. ಗಾಳಿ ಬೀಸಿದಾಗ ಆ ಕೂದಲುಗಳು ಮೇಲ್ಮುಖವಾಗಿ ಎದ್ದು ನಿಲ್ತಿದ್ದಂತೆ, ಪುರೋ ಅಂತ ಶಬ್ದ ಮಾಡ್ತಿದ್ದಂತೆ. ಹಾಗಾಗಿಯೇ ಬಂಧುರಾಲಕ ಬರ್ಬರಾಲಕ ಅಂತ ಹೆಸರು. ಹೀಗೆ ಊರ್ಧ್ವಗಾಮಿ ಶಿರೋರುಹತ್ವೇನ ವಾಯುನ ಆ ಕೂದಲು ಗಾಳಿಗೆ ಸಿಕ್ಕಾಗ ಬರ್ಬರ ಇತಿ ಶಬ್ದಾಯಮಾನ. ಗಾಳಿ ಬೀಸಿದಾಗ ಸಂಸ್ಥೆಯಲ್ಲಿ ಬರ್ಬರ ಅಂತ ಕರೀತಾರೆ. ನಾವು ಅದನ್ನೇ ಕನ್ನಡದಲ್ಲಿ ಬುರೋ ಅಂತ ಶಬ್ದ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಶಬ್ದ ಮಾಡ್ತಿದ್ದಂತೆ. ಅಂತಹ ಅಲಕಾಹ ಚೂರ್ಣಕುಂತಲಾಹ, ಅಂತಹ ಕೂದಲುಗಳಿಂದ ಕೂಡಿದವಳಾದ್ದರಿಂದ ಅವಳ ಹೆಸರು ಬರ್ಬರಾಲಕ, ಬಂಧುರಾಲಕ. ಇಲ್ಲಿ ಕಚಜಿತ ಅಂಬುದ. ಅಂಬುದ ಅಂದರೆ ಮೋಡ ಅಂತ ಅರ್ಥ. ತಾತ್ಪರ್ಯ ಏನು ಅಂದರೆ ಅವಳ ಕೂದಲುಗಳು ಮೋಡಕ್ಕಿಂತಲೂ ಮೇಲಕ್ಕಿದ್ದವು ಅನ್ನೋದು ಒಂದರ್ಥ. ಮತ್ತು ಇನ್ನೊಂದು ಎರಡನೇ ಅರ್ಥ ನೋಡಿ, ಅದನ್ನು ಹೇಳ್ತಾರೆ ಅವರು. ಮೇಘಮಂಡಲಾಪೇಕ್ಷೆಯ ಊರ್ಧ್ವಗಾಮಿ ಶಿರೋರುಹ ಭಾರ ವ್ಯೋಮಕೇಶಿ. ಮೇಘಮಂಡಲಕ್ಕಿಂತಲೂ ಮೇಲೆ ಕೂದಲು ಉಳ್ಳವಳು, ಇದು ಒಂದರ್ಥ. ಎರಡನೇದು, ಅಥವಾ ಕೇಶವೃತ್ತಿ ನೀಲರೂಪೇಣ ಸಾದೃಶ್ಯಾಸಹತ್ವೇನ ಧಿಕೃತಾ ಮೇಘಾಯಾಸ. ಪ್ರಾಯಶಃ ಇದನ್ನು ಹೇಳ್ತಾ ಇರುವುದು ಈ ವರ್ಷಾಕಾಲದ ಮೋಡಗಳನ್ನು ಇಟ್ಕೊಂಡೇ ಹೇಳ್ತಾ ಇದ್ದಾರೆ ಅಂತ ಕಾಣುತ್ತೆ. ಹಾಗಾಗಿ ಶರತ್ಕಾಲದ ಮೋಡಗಳು ನೀರನ್ನು ಸುರಿಸಿ ಬಿಳಿ ಅರಳೆಯಂತಿರ್ತವೆ, ಹತ್ತಿಯಂತೆ ಇರ್ತವೆ. ಆದರೆ ಈ ವರ್ಷಾಕಾಲ ಶ್ರಾವಣ ಭಾದ್ರಪದ ಮಾಸಗಳಲ್ಲಿ ಮೋಡಗಳು ಕಪ್ಪು ಮೋಡಗಳು. ಕಪ್ಪು ಮೋಡ ಅಂದರೆ ನೀರು ತುಂಬಿಕೊಂಡು ಬರ್ತಾ ಇರುವಂಥ ಮೋಡ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಅದನ್ನು ಹೇಳ್ತಾರೆ ಕೇಶವೃತ್ತಿ ನೀಲರೂಪೇಣ. ಆ ಮೋಡಗಳು ಅಂದರೆ ಈ ವರ್ಷಾಕಾಲದ ಮೋಡಗಳು ಎಷ್ಟು ಕಪ್ಪಾಗಿವೆಯೋ ಅಷ್ಟು ಕಪ್ಪಾಗಿ ಇವೆ ಆಕೆಯ ಕೂದಲುಗಳು. ಹೊರಗಡೆಯಿಂದ ಏನು ಮೆತ್ತಿದ್ದಲ್ಲ, ಸಹಜವಾಗಿ ಇದ್ದದ್ದು ಅದು. ಆ ಎರಡನೇ ನೇರವಾಗಿ ಹೇಳುತ್ತೆ ಅದನ್ನು. ಅದಕ್ಕೋಸ್ಕರ ತನ್ನ ಕೂದಲಿನ ಕಪ್ಪುತನದಿಂದ ಮೋಡಗಳನ್ನು ಧಿಕ್ಕರಿಸಿತ್ತು. ಅಂದರೆ ಇವಳ ಕೂದಲಿನ ಕಪ್ಪುತನದ ಎದುರಿನಲ್ಲಿ ಪ್ರಪಂಚಕ್ಕೆ ನೀರುಣಿಸುವಂಥ ಮೋಡಗಳ ಕಪ್ಪುತನವೂ ಸಹ ಏನೂ ಅಲ್ಲ ಅಂತ ಅನ್ನಿಸ್ತಿತ್ತು. ಅಷ್ಟರ ಮಟ್ಟಿಗೆ ಕಪ್ಪಾದಂತಹ ಕೂದಲುಗಳು ಸಹಜವಾದ ಕೂದಲುಗಳು. ಇಂತಹ ಕೂದಲುಗಳುಳ್ಳವಳಾದ್ದರಿಂದ ಅವಳು ಆ ಮೋಡದ ಕಪ್ಪುತನವನ್ನು ಕೂದಲುಗಳ ಮೂಲಕ ಗೆದ್ದಿದ್ಲು. ಅಂದರೆ ಆ ಮೋಡಗಳನ್ನು ತನ್ನ ಕೂದಲಿಂದ ಸೋಲಿಸಿದ್ಲು ಸೌಂದರ್ಯದ ದೃಷ್ಟಿಯಲ್ಲಿ. ಇದೆಲ್ಲ ಕಾವ್ಯದ ಚಮತ್ಕಾರ ಹೀಗೆ ಹೇಳುವಂಥದ್ದು. ಈ ಕಾರಣದಿಂದ ಅವಳಿಗೆ ಕಚಜಿತಾಂಬುದ ಅಂತ, ಕಚಜಿತಾಂಬುದಾಯೈ ಅಂತ ಚತುರ್ಥಿ ವಿಭಕ್ತಿ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ ನಾಮ ಕಟಾಕ್ಷಸ್ಯಂದಿ ಕರುಣಾ ಅಂತ. ಅಂದರೆ ತನ್ನ ಕಟಾಕ್ಷದಿಂದಲೇ ಕರುಣಾರಸವನ್ನು ಹರಿಸ್ತಾ ಇರುವವಳು. ನಿನ್ನೆ ಅಥವಾ ಮೊನ್ನೆ ಬಂದಿತ್ತು ಇದು ಹೀಗೆ ಅಂತ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂಥ ನಾಮ ಇಲ್ಲೊಂದು ಬಂದಿದೆ. ಆ ನಾಮವನ್ನು ಹೇಳುವಾಗ ನಾನು ಇದನ್ನು ಹೇಳಿದ್ದೇನೆ ಅಂತ ನೆನಪು. ಸರ್ವ ವಿಮೋಹಿನಿ, ಸರ್ವಾಂಗ ಸುಂದರಿ, ಸರ್ವಸಾಕ್ಷಿಣಿ, ಸರ್ವಾನವದ್ಯ. ಒಟ್ಟಾರೆ ಮೊನ್ನೆ ದಿವಸ ಇದಕ್ಕೆ ಸಂಬಂಧಪಟ್ಟಂಥ ನಾಮ ಇಲ್ಲಿ ಒಂದು ನಾಮ ಬಂದಿತ್ತು. ಹಾಗಾಗಿ ಈ ನಾಮದ ಪುನರುಕ್ತಿ ಅಂತ ನಾವು ಅಂದ್ಕೊಳ್ಬೇಕಾದಿಲ್ಲ. ಅಲ್ಲಿಗೂ ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಉಂಟು, ಅದೇನು ಅಂತ ಹೇಳ್ತೇನೆ. ಯದ್ಯಪಿ ಆ ಕರುಣಾರಸ, ಕರುಣೆಯನ್ನು ಸಾಮಾನ್ಯವಾಗಿ ನಾವು ನವರಸಗಳಲ್ಲಿ ಶೃಂಗಾರ, ವೀರ, ಕರುಣ ಒಂದು ರಸ ಅಂತ ಭಾವಿಸ್ತೇವೆ. ಇಂತಹ ರಸ ಅವಳ ಆ ಕಟಾಕ್ಷ ಕಣ್ಣುಗಳಿಂದ ಹೊರಸೂಸ್ತಾ ಇತ್ತಂತೆ, ಕರುಣಾರಸ. ಅಂತಹ ಕಣ್ಣುಗಳುಳ್ಳವಳು.
ಕೆಲವು ಜನರ ಕಣ್ಣನ್ನು ನೋಡಿದರೆ ಅದು ಕರುಣಾರಸವನ್ನು ಹೊರಸೂಸುವುದಿಲ್ಲ, ಬೇರೆ ರೀತಿಯ ರಸವನ್ನು ಹೊರಸೂಸ್ತದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓಹೋ ಇದು ರಸ ಜಾಸ್ತಿ ಆದಂಥ ಕಣ್ಣು ಅಂತ ಅಂತ. ಹಾಗಾಗಿ ಕೆಂಪಡರಿದ ಕಣ್ಣು. ಅದನ್ನೇ ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಮನುಷ್ಯನ ಮುಖಕ್ಕೆ ಅತ್ಯಂತ ಸೌಂದರ್ಯದ ತಾಣವಾದಂಥದ್ದು ಕಣ್ಣು. ಅದಕ್ಕಿಂತ ಹೆಚ್ಚಿಗೆ ನಾವು ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದು ಅವನ ಕಣ್ಣುಗಳ ಮೂಲಕ. ಹಾಗಾಗಿ ನಮ್ಮಲ್ಲಿ ಕಣ್ಣಿಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಟ್ಟರು ನಮ್ಮ ಹಿರಿಯರು. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಬೇರೆಯವರಿಗೆ ಅವನ ಮುಖವನ್ನು ನೋಡುವಾಗ ಕಣ್ಣು ಎಷ್ಟು ಮುಖ್ಯವೋ ಅವನಿಗೂ ಅವನ ಕಣ್ಣು ಅಷ್ಟೇ ಮುಖ್ಯ. ಯಾಕೆಂದರೆ ಕಣ್ಣಿಲ್ಲದವನಿಗೆ ಪ್ರಪಂಚವೇ ಇಲ್ಲ ಅಲ್ವಾ? ಹಾಗಾಗಿ ಆ ಕಣ್ಣು ಎನ್ನುವಂಥದ್ದು ಎಲ್ಲರ ಕಣ್ಣು ಸಮಾನ, ಆದರೆ ಒಬ್ಬೊಬ್ಬರ ಕಣ್ಣಲ್ಲಿ ಒಂದೊಂದು ರೀತಿಯ ರಸ ಹೊರಸೂಸತ್ತೆ. ಅಪ್ಪನಿಗೆ ಕೋಪ ಬಂದರೆ ಆ ಕ್ರೋಧ ರಸ ಕಣ್ಣಲ್ಲಿ ಕಾಣುತ್ತೆ. ಅಮ್ಮನ ಪ್ರೀತಿಯೂ ಸಹ ಕಣ್ಣಿನಿಂದಲೇ ಹರಿದು ಬರುತ್ತೆ ಅಲ್ವಾ? ಹಾಗಾಗಿ ಕಣ್ಣು ಬಾಯಿ ಥರ ಮಾತಾಡದೇ ಇರ್ಬೋದು, ಆದರೆ ಆ ರಸ ಸೂಸುವಿಕೆಯಿಂದ ಅದು ಮಾತಾಡುತ್ತೆ ಹೀಗೆ ಅಂತ. ಅದಕ್ಕೋಸ್ಕರ ಜಗನ್ಮಾತೆಯ ಕಣ್ಣನ್ನು ವರ್ಣನೆ ಮಾಡಬೇಕಲ್ಲ. ಆ ಕಣ್ಣನ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಹೇಳ್ಬೋದು. ಯಾಕೆಂದರೆ ಸೌಂದರ್ಯದಲ್ಲಿ 11 ಶ್ಲೋಕಗಳಲ್ಲಿ ಆಕೆಯ ಕಣ್ಣನ್ನು ವರ್ಣನೆ ಮಾಡ್ತಾರೆ. ಕೊನೆ ವ್ಯಾಖ್ಯಾನಕಾರರು ಬರೀತಾರೆ, ಇಷ್ಟು ಹೇಳಿದ್ರಿಂದ ಇದು ಆಯಿತು ಅಂತ ತಿಳ್ಕೊಳ್ಬೇಡಿ ಅಂತ ಒಂದು ಸಣ್ಣ ಚಿಕ್ಕದಾದ ನೋಟ್ ಹಾಕ್ತಾರೆ ಹೀಗೆ ಅಂತ. ಅಷ್ಟರ ಮಟ್ಟಿಗೆ ಹೀಗೆ ಅಂತಹ ಕಾರುಣ್ಯ ರಸವನ್ನು ಹೊರಸೂಸುವಂತಹ ಕಣ್ಣು ಅವಳಿದ್ದು ಹೀಗೆ ಅಂತ. ಹಾಗಿದ್ದರೆ ಈ ಕಾರುಣ್ಯ ಕರುಣೆ ಅಂದರೆ ಏನು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ, ಯದ್ಯಪಿ ದೀನೇಷು ಪರಿಪಾಲ್ಯತಾ ಬುದ್ಧಿ ದೇವಾನಾಂ ಮಹತಾಂ ಕರುಣಾ ಇತ್ಯುಚ್ಯತೆ. ದೀನರನ್ನು ರಕ್ಷಿಸಬೇಕು ಎನ್ನುವಂಥ ಬುದ್ಧಿ ಮಹಾತ್ಮರಿಗೆ ಮತ್ತು ದೇವತೆಗಳಿಗೆ ಇರ್ತದೆ. ಅವರಿಗಿರುವಂಥ ಈ ಬುದ್ಧಿಗೆ ಕರುಣಾ ಅಂತ ಹೆಸರು. ಆದರೆ ಬುದ್ಧಿಯಲ್ಲಿರುವಂಥ ಈ ಕರುಣಾರಸ ಅದು ಬುದ್ಧಿಯಿಂದ ನಮಗೆ ಅಷ್ಟು ವ್ಯಕ್ತ ಆಗೋದಿಲ್ಲ, ಕಣ್ಣಿನಿಂದ ವ್ಯಕ್ತ ಆಗತ್ತೆ ಅಂತ. ಆದರೆ ಕಣ್ಣಿನಿಂದ ವ್ಯಕ್ತ ಆದ್ರೂ ಸಹ ತಥಾಪಿ ಅಷ್ಟಾದ್ರೂ ಸಹ ಆಂತರತ್ವೇನ ಅಜ್ಞಾಯಮಾನತೆಯ ಕೆಲವು ಸಲ ಬುದ್ಧಿಯಲ್ಲಿ ಕರುಣೆ ತುಂಬಿರುತ್ತೆ, ಅದು ಕಣ್ಣಿನಿಂದ ಹೊರ ಸೂಸೋದಕ್ಕೆ ವಿಳಂಬ ಆಗತ್ತೆ. ಹಾಗಾಗಿ ಉಪಾಸಕನಿಗೆ ಭಕ್ತನಿಗೆ ಏನಾಗುತ್ತೆ, ಓಹ್ ನನ್ನ ಮೇಲೆ ಕರುಣೆ ಇಲ್ವೋ ಏನೋ ಎನ್ನುವಂಥ ಭಾವನೆ ಬರುವ ಸಾಧ್ಯತೆ ಉಂಟು. ಇದು ಹೇಗಿದೆ ಕೇಳಿದರೆ, ಅಮ್ಮನಿಗೆ ಮಗುವಿನ ಮೇಲೆ ಸದಾ ಆ ಪ್ರೀತಿ ವಾತ್ಸಲ್ಯ ಇದ್ದೇ ಇರುತ್ತೆ. ಆದರೆ ಕೆಲವು ಸಲ ಆ ಮಗುವಿನ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಕ್ಕೋಸ್ಕರ ಮಗುವಿನ ಬಗ್ಗೆ ಇರುವಂಥ ಕರುಣಾರಸವನ್ನು ತೋರಿಸದೆ ಬೇರೆ ರೀತಿಯಲ್ಲಿ ಪ್ರಕಟಿಸ್ತಾಳೆ. ಅಂದ ಮಾತ್ರಕ್ಕೆ ಮಗು ಅಮ್ಮನಿಗೆ ನನ್ನ ಮೇಲೆ ಕರುಣೆ ಇಲ್ಲ ಅಂತ ಅಂದ್ಕೊಂಡ್ರೆ ಅಮ್ಮನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತಲೇ ಅರ್ಥ. ಹಾಗೆಯೇ ಅಜ್ಞಾಯಮಾನತೆಯ ತೇಷು ಭಕ್ತ್ಯತಿಶಯೇನ ಪ್ರವೃತ್ತ್ಯರ್ಥಂ. ಕೆಲವು ಸಲ ಭಕ್ತರಿಗೆ ಅದು ಗೊತ್ತಾಗೋದಿಲ್ಲವಂತೆ. ಏಕೆಂದರೆ ನಮಗೆ ಯಾವಾಗಲೂ ಒಂದೇ ರೀತಿ ಕಾಣ್ತಾಳೆ ಅವಳು. ಆ ಕರುಣೆ ರಸ ಎನ್ನುವಂಥ ಬುದ್ಧಿಯಾಶ್ರಿತ ನೋಡಿ, ಅದು ಬುದ್ಧಿಯಿಂದ ಅದು ಹೊರಬಂದು ಕಣ್ಣಿನ ಮೂಲಕ ಈಚೆ ನಮಗೆ ಕಾಣುವಾಗ ತಡ ಆದಾಗ ಭಕ್ತರಾದವರು ಓಹೋ ನನ್ನ ಮೇಲೆ ಕರುಣೆ ಇಲ್ಲ ಅಂತ ಅಂದ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ಸೇವಾದವು ಆಕೆಗೆ ಮಾಡುವಂಥ ಸೇವೆಗಳಲ್ಲಿ ಮತ್ತು ಆರಾಧನೆಯಲ್ಲಿ ತದ್ವಜ್ಞಾನಸ್ಯ ಅವಶ್ಯಕ ಫಲಪ್ರದಾನ ಹೇತುತೆಯ ನಿಶ್ಚಯೇನ ತದನುರೂಪಕ ಸಾತ್ವಿಕ ವೀಕ್ಷಣ. ಅದಕ್ಕೋಸ್ಕರಲೇ ಇಂಥ ಭಕ್ತರಿಗೆ ತನ್ನ ಬಗ್ಗೆ ತಪ್ಪು ಭಾವನೆ ಬರದೇ ಇರಲಿ ಅಂಥೇಳಿ ಅವಳು ಸಾತ್ವಿಕವಾದ ವೀಕ್ಷಣೆಯನ್ನು ಆವಾಗ ಕೊಡ್ತಾಳಂತೆ. ಮತ್ತು ಆಗಾಗ ಮಂದಹಾಸ. ಯಾರಿಗೋಸ್ಕರ? ನಿನ್ನ ವಿಷಯದಲ್ಲಿ ನನಗೆ ಕರುಣೆ ಇದೆ ಅಂತ ತೋರಿಸೋದಕ್ಕೋಸ್ಕರ. ಮತ್ತು ಸ್ಮೇರ ಸಂಭಾಷಣ, ಮಧುರ ಭಾಷಣೆ. ಕನಸಿನೆಲ್ಲ ಆಗ್ಬೋದು ಅದು.
ನನಗೆ ಅಂತ ಇತ್ಯಾದಿ ಇತ್ಯಾದಿ ಆಗಿ ಆ ಕರುಣಾರಸವನ್ನು ಅವಳು ಪ್ರಕಟಪಡಿಸ್ತಾಳೆ ಅಂತ. ಇದೇನು ಆಶ್ಚರ್ಯ ಅಲ್ಲ, ಅಂದರೆ ಅದನ್ನು ಅರಿಯುವ ಬುದ್ಧಿ ಮತ್ತು ನೋಡುವ ಕಣ್ಣು ನಮಗಿರಬೇಕು. ಉತ್ತರಾಖಂಡದಲ್ಲಿ ಒಂದು ದೇವಾಲಯ, ನಾನು ಹೇಳಿದ್ದೇನೆ ಬಿಟ್ಟಿದ್ದೇನೆ ಗೊತ್ತಿಲ್ಲ, ಆ ಊರಿನ ಹೆಸರು ಧಾರಾ ಅಂತ ಹೆಸರು. ಅಲ್ಲಿ ಇವತ್ತಿಗೂ ಸಹ ಪ್ರಸಿದ್ಧಿ ಉಂಟು. ನೀವು ಬೆಳಗಿಂದ ಸಂಜೆಯವರೆಗೆ ಇಲ್ಲಿ ಕುಳಿತು ನೋಡಿ ಆಕೆಯ ಕಣ್ಣು ಹೇಗೆ ಬದಲಾವಣೆ ಆಗುತ್ತೆ ಅಂತ. ಬೆಳಗಾತ ಎದ್ದು ನೋಡಿದಾಗ ಅವಳು ಕನ್ಯಾ ರೂಪದಲ್ಲಿ ಕಾಣುತ್ತೆ, ಅವಳ ಕಣ್ಣು ಮುಖ ಹಾಗೆ ಕಾಣುತ್ತೆ. ಮಧ್ಯಾಹ್ನದಲ್ಲಿ ಅವಳು ಯುವತಿಯಾಗಿ ಕಾಣ್ತಾಳೆ, ಸಂಜೆ ಅಷ್ಟೊತ್ತಿಗೆ ಮುಖದಲ್ಲಿ ಶೃಂಕು ಬರುತ್ತೆ ನೋಡಿ, ಅಂದರೆ ವಯಸ್ಸಾದ ಸ್ತ್ರೀ ತರಹ ಕಾಣ್ತಾಳೆ. ಕಾರಣ ಇಷ್ಟೇ, ಈ ಮೂರೂ ಆಕಾರದ ಹಿಂದಿರುವ ನಾನು ಒಬ್ಬಳೇ ಎನ್ನುವಂಥದ್ದನ್ನು ತಿಳಿಸೋದಕ್ಕೋಸ್ಕರ ಆಕೆ ಈ ರೀತಿಯಾದಂಥ ಭಾವವನ್ನು ಪ್ರಕಟಿಸ್ತಾಳೆ ಎನ್ನುವಂಥದ್ದು. ಹಾಗೆ ಆ ತನ್ನ ಭಕ್ತರಿಗೆ ನಾನು ನಿನ್ನ ಬಗ್ಗೆ ಕರುಣೆ ಇರಿಸಿದ್ದೇನೆ, ಯೋಚನೆ ಮಾಡಬೇಡ ಎನ್ನುವಂತಹ ಒಂದು ದೃಢ ವಿಶ್ವಾಸವನ್ನು ಹೊರ ಸೂಸೋದಕ್ಕೋಸ್ಕರ, ಹೇಳೋದಕ್ಕೋಸ್ಕರ ಕೆಲವು ಸಲ ಆ ಸಾತ್ವಿಕ ಗುಣದ ಒಂದು ಪ್ರಕಟಣೆ ಆಗತ್ತೆ ಕಣ್ಣಿನ ಮೂಲಕ, ಮತ್ತು ಮಂದಹಾಸ, ಮಧುರ ಸಂಭಾಷಣೆ ಇತ್ತೆಲ್ಲ ಈ ಎಲ್ಲ ಅದು ಸಹ ಆಗತ್ತೆ. ತತ್ರ ಅವಶ್ಯಂ ಭವತೀತಿ ಕಾರ್ಯಸತ್ ಪ್ರಸಂಜಿತ ಕಾರಣ ಸತ್ವತ್ವಾತ್. ಇದನ್ನೆಲ್ಲ ನಾವು ಆ ಹೊರಗಿನ ಕಾರ್ಯವನ್ನು ನೋಡಿ ಒಳಗಿರುವ ಕಾರಣವನ್ನು ಊಹಿಸಿಕೊಳ್ಳಬೇಕು. ಅಷ್ಟು ಊಹಿಸಿಕೊಳ್ಳುವ ಬುದ್ಧಿ ಮತ್ತು ನೋಡುವ ಕಣ್ಣು ನಮಗೆ ಇರಬೇಕು ಅಂತ. ಇದು ಹೇಗಿರುತ್ತೆ ಅಂತಂದರೆ ಲೋಕದ ಒಂದು ದೃಷ್ಟಾಂತ ಕೊಡ್ತಾರೆ. ಕರುಣಾಯಾ ನವರಸೇಷು ಅಂತರ್ಭಾವ. ಕರುಣಾರಸ ಎನ್ನುವಂಥದ್ದು ನವರಸಗಳಲ್ಲಿ ಒಂದು. ನಾಟ್ಯಶಾಸ್ತ್ರದಲ್ಲಿ, ನಾಟಕದಲ್ಲಿ ಎಲ್ಲ ನಾವು ಅದನ್ನು ನೋಡ್ತೇವೆ. ರಸ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಮಧುರಾದೌ ರೂಢತ್ವಾತ್. ಅದು ಮಧುರ, ಸಿಹಿಯಲ್ಲಿ ಪ್ರಸಿದ್ಧವಾಗಿದೆ ರಸ ಅನ್ನೋದು. ಹಾಗಿದ್ರೆ ರಸ ಅನ್ನೋದು ಸಿಹಿಯಾಗಿದೆ ಅಂದ ಮಾತ್ರಕ್ಕೆ ಎಷ್ಟು ಜನಕ್ಕೆ ಅನುಭವಕ್ಕೆ ಬರ್ತದೆ? ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಸ್ವಲ್ಪ ಕಬ್ಬಿನ ಹಾಲನ್ನು ಕುಡೀರಿ ಅಂತ. ಶಬ್ದ ಅದೇ ಉಂಟು, ನಾನು ಆಡು ಭಾಷೆಯಲ್ಲಿ ಹೇಳಿದೆ ಅಂತ. ಅದು ಕುಡಿದ ತಕ್ಷಣ ಏನು ಅನುಭವಕ್ಕೆ ಬರುತ್ತೆ ನಮಗೆ? ಆ ರಸ ಕಣ್ಣಿಗೆ ಕಾಣುತ್ತಾ? ಮಾಧುರ್ಯ ರಸ ಇಲ್ಲ, ಅದರ ನಾಲಿಗೆ ಅದನ್ನು ಅನುಭವಿಸುತ್ತೆ. ಹಾಗೆಯೇ ಜಗನ್ಮಾತೆಯ ಕರುಣಾರಸವನ್ನು ನಿನ್ನ ಹೃದಯ ಅರಿಯಬಲ್ಲುದು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ ಅನುಭವ ಗೋಚರತಾಯಾಮ್. ಅನುಭವಕ್ಕೆ ಬರ್ತದೆ. ಹೇಗೆ ಅಂದರೆ ಇಕ್ಷ್ವಾದಿ ಸಾರದ್ರವ್ಯ ಪದಾರ್ಥ ನಿಷ್ಠತ್ವ ಉಪಲಬ್ಧೇ. ಇಕ್ಷು ಅಂದರೆ ಕಬ್ಬು, ಅದೇ ರಸವನ್ನು ನೇರವಾಗಿ ಉದಾಹರಣೆ ಕೊಟ್ಟು ಹೀಗೆ ಹೇಳ್ತಾರೆ. ಪರಂಪರೆಯ ತಾತ್ಪರ್ಯ ಏನು ಹೇಳ್ದಂಗಾಯಿತು ಅಂದರೆ ಆ ಕಬ್ಬಿನ ರಸ ಹೇಗೆ ಮಾಧುರ್ಯದಿಂದ ಕೂಡಿರುತ್ತೋ, ಜಗನ್ಮಾತೆ ತನ್ನ ಆ ಕಾರುಣ್ಯವನ್ನು ಕಣ್ಣಿನ ಮೂಲಕ ರಸರೂಪದಲ್ಲಿ ಭಕ್ತರ ಕಡೆಗೆ ಹರಿಸ್ತಾಳೆ. ವಾಸ್ತವಿಕವಾಗಿ ಈ ರಸ ಆ ರಸದಂತೆ ಇಲ್ಲ, ಕಾರುಣ್ಯ ರಸ. ಕಬ್ಬಿನ ರಸವನ್ನು ನಾಲಿಗೆ ಮೂಲಕ ಚಪ್ಪರಿಸಬಹುದು, ಆದರೆ ಇದನ್ನು ಹಾಗೆ ಚಪ್ಪರಿಸೋಕ್ಕಾಗುತ್ತೋ ಅಂತಂದರೆ ಹೇಳ್ತಾರೆ ಅದೇ ರೀತಿಯಾಗಿ ಇದೆ ಅಂತ ನೀನು ಭಾವಿಸಿಕೊಳ್ಳೋದಕ್ಕೋಸ್ಕರ ಉಪಚಾರಕ್ಕಾಗಿ ಹೇಳಿದ್ದೇವೆ ಅನ್ನುವಂಥ ಮಾತನ್ನು ಕರುಣಾ ಪರಿಪಾಲ್ಯತಾ ಬುದ್ಧಿ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ ಆಕೆಗೆ ಭಕ್ತರ ವಿಷಯದಲ್ಲಿ ಅವರನ್ನು ನಾನು ಪಾಲನೆ ಮಾಡಬೇಕು ಎನ್ನುವಂಥ ಬುದ್ಧಿ ನಿರಂತರ ಇದೆ ಅನ್ನೋದು ಢಾಳಾಗಿ ಅನುಭವಕ್ಕೆ ಬರುತ್ತೆ ತೀವ್ರ ಉಪಾಸಕರಿಗೆ. ಅದನ್ನು ನಾವು ಮರಿಬಾರ್ದು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಕರುಣಾರಸವನ್ನು ಹೊರಸೂಸುವಂತಹ ಕಣ್ಣುಗಳಿಂದ ಕೂಡಿದವಳು ಅಂತ. ಈ ಕಣ್ಣಿನ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ. ಭಗವತ್ಪಾದರು ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ನಾನು ಸೌಂದರ್ಯ ಲಹರಿ ಉಪನ್ಯಾಸದಲ್ಲಿ ಇಲ್ಲಿ ಹೇಳಿದ್ದೇನೆ. ಅದನ್ನು ತೀವ್ರವಾದ ಆಸಕ್ತರು ಇಲ್ಲಿನ CD ಮೂಲಕ ಅಥವಾ ಇದ್ರ ಮೂಲಕ ಅದನ್ನು ಪಡೆದುಕೊಳ್ಬಹುದು. ಬಹಳ ಒಂದೊಂದು ಆ ಕಣ್ಣಿನ ಬಗ್ಗೆ ಹೇಳಬೇಕಿದ್ದರೂ ಅದ್ಭುತವಾದಂಥ ಕಾವ್ಯ
ಮಯವಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂದ್ಕೊಂಡು ಮುಂದಿನ 52ನೆಯ ನಾಮಕ್ಕೆ ಹೋಗೋಣ. ಈ ನಾಮ ಕಪಾಲಿ ಪ್ರಾಣನಾಯಿಕ ಅಂತ. ಏನು ಹಾಗಂದರೆ ಕಪಾಲಿಯ ಪ್ರಾಣನಾಯಿಕೆಯಾದವಳು ಅಂತ ಅರ್ಥ. ಅಂದರೆ ಕಪಾಲಿಯ ಪ್ರಾಣವಲ್ಲಭ ಅನ್ನೋದು ತಾತ್ಪರ್ಯ ಅದಷ್ಟೇ. ಹಾಗಿದ್ರೆ ಕಪಾಲಿ ಅಂದರೆ ಯಾರು? ಕಪಾಲಿ ಅನ್ನೋದು ಬೇಡ, ಕಪಾಲ ಅಂದರೆ ಏನು ಅಂತಂದರೆ, ಕಪಾಲ ಅನ್ನೋದಕ್ಕೆ ಅರ್ಥ ಈ ತಲೆಯ ಚಿಪ್ಪು, ಬುರುಡೆ, ಅದಕ್ಕೆ ಕಪಾಲ ಅಂತ ಹೆಸರು. ಅಂದರೆ ಸ್ಕಲ್, ನೇರವಾಗಿ ಹೇಳಬೇಕು ಅಂದರೆ. ಅದನ್ನು ಹಿಡಿದುಕೊಂಡವನಾದ್ದರಿಂದ ಶಿವನ ಇನ್ನೊಂದು ಹೆಸರು ಕಪಾಲಿ ಅಂತ ಹೆಸರು. ಹೌದು. ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಮತ್ಯಂತ ಚಪಲಂ ದೃಢಂ ಭಕ್ತ್ಯಾ ಬದ್ಧ್ವಾ ಕುರು ಭವದಧೀನಂ. ಶಿವನ ಕೈಯಲ್ಲಿ ಈ ಕಪಾಲ ಎನ್ನುವಂಥ ಒಂದು ಭಿಕ್ಷಾಪಾತ್ರ ಇತ್ತಂತೆ. ಅದನ್ನಿಟ್ಕೊಂಡೇ ಒಂದು ಶ್ಲೋಕವನ್ನು ಹೆಣೆದಿದ್ದಾರೆ ಭಗವತ್ಪಾದರು. ಅದು ಯಾವ ಭಿಕ್ಷಾಪಾತ್ರೆ ಅಂತಂದರೆ ಅಂತಿಂಥ ಭಿಕ್ಷಾಪಾತ್ರೆ ಅಲ್ಲ, ಬ್ರಹ್ಮನ ತಲೆಬುರುಡೆ ಅದು. ಅವನ ತಲೆಬುರುಡೆಯನ್ನು ಚಿವುಟಿದ ಶಿವ. ಯಾಕೆ ಅಂದರೆ ಬ್ರಹ್ಮನಿಗೆ ಒಂದು ಅಹಂಕಾರ ಇತ್ತು. ಏನು ಅಹಂಕಾರ ಅಂದರೆ ಶಿವನಿಗೆ 5 ಮುಖಗಳು. ಧ್ಯೇಯ ಪಂಚಮುಖೋ ರುದ್ರ, ಸದ್ಯೋಜಾತ ಮತ್ತು ಅಘೋರ ಇತ್ಯಾದಿ ಇತ್ಯಾದಿ, ತತ್ಪುರುಷ, ಈಶಾನಾದಿಗಳು 5 ಮುಖಗಳು. ನನಗೂ 5 ಮುಖ. ಯಾರಿಗೆ? ಬ್ರಹ್ಮನಿಗೆ. ಹಾಗಾಗಿ ಇವನೇನು ಹೆಚ್ಚು, ನಾನೇನು ಕಡಿಮೆ ಎನ್ನುವಂಥ ಅಹಂಕಾರ ಬ್ರಹ್ಮನಿಗೆ ಇತ್ತು. ಅಷ್ಟರಿಂದಲೇ ಬೋತ್ ಆರ್ ಈಕ್ವಲ್. ನಮ್ಮಲ್ಲಿ ಒಂಥರ ಈ ಯೂನಿಫಾರ್ಮ್ ಅಂತ ಒಂದು ಶಬ್ದ ಉಂಟಲ್ಲ, ಅವನು 3 ಸಲ ಡುಮ್ಕಿ ಹಾಕೋನಿಗೂ ಅದೇ ಯೂನಿಫಾರ್ಮು. ಆಮೇಲೆ ಒಂದೇ ಸಲ ಪ್ರಮೋಷನ್ ತೊಗೊಂಡು ಹೋಗೋ ಮಗುವಿಗೂ ಸಹ ಅದೇ ಯೂನಿಫಾರ್ಮ್. ನಾವೆಲ್ಲರೂ ಸಮಾನವಾಗಿ ಕಾಣ್ತೇವೆ ಎಲ್ಲರನ್ನು. ಯಾವುದರಲ್ಲಿ? ವಸ್ತ್ರದಲ್ಲಿ, ಬಟ್ಟೆಯಲ್ಲಿ, ಇದರೊಳಗಲ್ಲ. ಹಾಗಾಗಿ ಈ ಹೊರಗಿನ ಸಮತೆಯನ್ನು ನೋಡಿ ಎಲ್ಲರೂ ಸಮಾನ ಅಂತ ಹೇಳುವ ಬುದ್ಧಿ ಅದು ಇವತ್ತಿಂದಲ್ಲ, ಆ ಕಾಲದಲ್ಲೇ ಇತ್ತು. ಅದನ್ನು ಬೀಜಾವಾಪ ಮಾಡಿದವನು ಬ್ರಹ್ಮನೇ. ಕೊನೆಗೆ ಶಿವನತ್ತು ಜಗಳಕ್ಕೆ ನಿಂತ. ಸುಮ್ಮನೇನಪ್ಪ ಕೆದರೋದು ಹೀಗೆ ಅಂತ, ಕೆದಕೋದು. ಆಗ ಶಿವ ಹೇಳಿದ, ಇಷ್ಟರಿಂದಲೇ ನೀನು ನನಗೆ ಸಮಾನ ಅಂತ ಆದರೆ ಒಂದನ್ನು ಮೈನಸ್ ಮಾಡಿಬಿಡ್ತೇನೆ ಅಂದ. ಹಿಡಿದ ಆ ತಲೆಯನ್ನು ಚಿವುಟ್ಬಿಟ್ಟ. ಚಿವುಟಿದ ಹೊಡೆತಕ್ಕೆ ಒಳ್ಳೆ ಈ ಗಮ್ ಹಚ್ಚಿದ ವಸ್ತು ಕಿತ್ಕೊಂಡು ಬಂದ್ಬಿಡ್ತು. ಪ್ರಪಂಚದ ಸೃಷ್ಟಿಕರ್ತನ ತಲೆ ಶಿವನ ಕೈಯಲ್ಲಿ ಈಗ ನೋಡಿ. ಆದರೆ ಏನು ಮಾಡೋಣ, ಅದು ಹೇಳಿ ಕೇಳಿ ಬ್ರಹ್ಮನ ತಲೆ ನೋಡಿ, ಅದು ಆ ತಲೆ ಅವನ ಕೈಯನ್ನು ಹಿಡ್ಕೊಂಡು ಬಿಡ್ತು, ಬಿಡಲೇ ಇಲ್ಲ. ಜಪ್ಪೆ ಅಂದರು. ಶಿವ ಕೀಳೋದಕ್ಕೇನೋ ಕಿತ್ಬಿಟ್ಟ. ಕಿತ್ತಾದ್ಮೇಲೆ ಇವನ ಕೈ ಹಿಡ್ಕೊಂಡು ತಲೆಯನ್ನು ಕೀಳಲಿಕ್ಕಾಗಲಿಲ್ಲ. ಅದೇ ಹೇಳೋದು ಬ್ರಹ್ಮ ತಲೆ ಅಂತ. ಅದು ಹೊರಗಡೆ ನೋಡೋದಕ್ಕೆ ಒಂದು ರೀತಿ ಇರುತ್ತೆ, ಅದು ಅದ್ರ ಶಕ್ತಿಯೇ ಬೇರೆ ಹೀಗೆ ಅಂತ. ಬ್ರಹ್ಮ ತಲೆ ಅಷ್ಟೇ. ಕೊನೆಗೆ ಏನಾಯಿತು ಕೇಳಿದರೆ, ಅವನ ಕೈಗೆ ಅಂಟಿಕೊಂಡಂತಹ ಆ ಬ್ರಹ್ಮನ ತಲೆ ಕಪಾಲ ಶಿವನ ನರನಾಡಿಗಳನ್ನೆಲ್ಲ ಹಿಡಿದು ಎಳಿತಿತ್ತು. ಕೊಡು ನನಗೆ, ಕೊಡು, ಆಹಾರ ಕೊಡು ಅಂತ. ಹಾಗಾಗಿ ಈ ಬ್ರಹ್ಮ ಕಪಾಲದ ಹಸಿವನ್ನು ನೀಗಿಸೋದಕ್ಕೋಸ್ಕರ ಶಿವ ಭಿಕ್ಷೆ ಕೇಳೋಕ್ಕೆ ಹೋಗ್ತಿದ್ದ. ಅವನಿಗೆ ಹಸಿವಾಗಿದೆ ಅಂತಲ್ಲ. ನೋಡಿ ಗ್ರಹಚಾರ, ಹೋದಿಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿ ಅಂತ ಕಿತ್ತಾಕ್ಬಿಡ್ತೇನೆ ಅಂತ ಕೈಗೆ ಅಂಟ್ಕೊಂಡ್ಬಿಡ್ತು. ಈಗ ಅದಕ್ಕೋಸ್ಕರ ಎಂದೂ ಭಿಕ್ಷೆ ಕೇಳಲಿಕ್ಕೆ ಹೋದಂತಹ ಶಿವ ಒಂಥರ ಭಿಕ್ಷಾಪಾತ್ರೆಯನ್ನು, ಅದೇ ಭಿಕ್ಷಾಪಾತ್ರೆ ಹಿಡಿದು ಹೊರಟ.
ಭಿಕ್ಷಾಪಾತ್ರ ಅಲ್ಲ, ಅದರ ಹಸಿವನ್ನು ಹಿಂಗಿಸೋದಕ್ಕೋಸ್ಕರ ಮನೆ ಮನೆಗೆ ಹೋಗ್ತಿದ್ದ ಅವನಿಗೆ ಅಂತ. ಜನ ಭಿಕ್ಷೆ ಹಾಕ್ತಿದ್ದರು. ಭಗವತ್ಪಾದರು ಹೇಳ್ತಾರೆ, ನೀನು ಭಿಕ್ಷೆ ಕೇಳಲಿಕ್ಕೆ ಬಂದೆ, ನಿನಗೇನು ನಾನು ಭಿಕ್ಷೆ ಕೊಡಲಿ ಅಂಥೇಳಿ ವರ್ಣನೆ ಮಾಡ್ತಾರೆ. ನೋಡು, ನಿನ್ನ ಹತ್ರ ಈ ಭಿಕ್ಷಾಪಾತ್ರೆ ತಗೊಂಡು ಬಂದಾಗ, ನಿನಗೆ ಈ ಭಿಕ್ಷಾಪಾತ್ರೆಯೊಂದಿಗೆ ನೀನು ಬಂದಾಗ ಜನ ಭಿಕ್ಷೆ ಹಾಕ್ತಾರೆ. ಆದರೆ ನಾನು ನಿನಗೊಂದು ಭಿಕ್ಷೆ ಹಾಕ್ತೇನೆ, ತಗೊಂಡೋಗು, ನಿನಗೆ ಅನುಕೂಲ ಆಗುತ್ತೆ ಅಂತ. ಏನು ಅಂತಂದರೆ, ಹೀಗೆ ಭಿಕ್ಷೆ ಕೇಳಲಿಕ್ಕೆ ಬಂದವನ ಹತ್ರ ಒಂದು ಆಟಿಕೆ ವಸ್ತು ಇರಬೇಕು. ಆ ಆಟಿಕೆ ವಸ್ತು ಯಾವುದು ಅಂತಂದರೆ ನನ್ನ ಮನಸ್ಸು ಎನ್ನುವ ಮಂಗ. ಈ ಮಂಗವನ್ನು ನೀನು ನನ್ನ ಮನೆಗೆ ಭಿಕ್ಷೆ ಕೇಳಲಿಕ್ಕೆ ಬಂದಾಗ ನಿನ್ನ ಭಿಕ್ಷಾ ಪಾತ್ರಕ್ಕೆ ಹಾಕಿಬಿಡ್ತೇನೆ. ಯಾವುದನ್ನು? ಮನಸ್ಸು ಎನ್ನುವ ಮರ್ಕಟವನ್ನು. ಆಗ ಶಿವ ಕೇಳ್ತಾನೆ, ಇದನ್ನೆಲ್ಲ ಯಾಕಯ್ಯ ನನಗೆ ಹಾಕ್ತೀಯೇ ಅಂತಂದರೆ ಭಗವತ್ಪಾದರು ಉತ್ತರ ಹೇಳ್ತಾರೆ, ಅಲ್ಲ, ಭಿಕ್ಷುಕನಾಗಿ ಬರೀ ಕೈಯಲ್ಲಿ ಭಿಕ್ಷೆ ಬೇಡಕ್ಕೆ ಹೋದರೆ ಯಾರು ಏನು ಭಿಕ್ಷೆ ಹಾಕ್ತಾರೆ ನಿನಗೆ? ನಿನ್ನ ಕೈಯಲ್ಲಿ ಒಂದು ಕೋತಿಯು ಇದ್ದರೆ, ನಿನ್ನನ್ನು ನೋಡಿ ಭಿಕ್ಷೆ ಹಾಕದೇ ಇದ್ರೂ ನಿನ್ನನ್ನು ನೋಡಿರೋ ಕೋತಿಯನ್ನು ನೋಡಿ ಆದರೂ ತಾಯಂದಿರೇ ಹಾಕದೇ ಇದ್ದರೂ ಸಹ ಮಕ್ಕಳು, ಅಮ್ಮ ಆ ಕೋತಿ ಇದೆಯಲ್ಲ ಅದಕ್ಕಾರು ಒಂಥರ ಭಿಕ್ಷೆ ಹಾಕ್ಬೋಣ ಅಂತ ಭಿಕ್ಷೆ ಹಾಕಿಸ್ತಾರೆ ನಿನಗೆ. ಅದಕ್ಕೋಸ್ಕರ ಕಪಾಲಿನ್ ಭಿಕ್ಷೋಮೇ ಹೃದಯ ಕಪಿಮತ್ಯಂತ ಚಪಲಂ. ಈ ನನ್ನ ಮನಸ್ಸು ಎನ್ನುವಂಥ ಚಂಚಲವಾದ ಈ ಮಂಗನನ್ನು ನಿನಗೆ ನಾನು ಭಿಕ್ಷೆಯಾಗಿ ಕೊಟ್ಬಿಡ್ತೇನೆ. ಇದರಿಂದ ನಿನಗೆ ಹೆಚ್ಚು ಭಿಕ್ಷೆ ಸಿಗತ್ತೆ, ನನಗೆ ಈ ಮಂಗನ ಉಪದ್ರವ ತೊಲಗಿದಂತಾಗತ್ತೆ. ಯಾವ ಮಂಗ? ಚಂಚಲವಾದ ಮನಸ್ಸು. ಅವ್ರು ಹೇಳ್ತಾರೆ, ಒಂದು ನೆನ್ಪಿಟ್ಕೋ, ನಾನು ಹಾಕ್ತೇನೆ, ನಿನಗೆ ಭಿಕ್ಷೆ ಹಾಕ್ತೇನೆ, ಆದರೆ ಛಂಗಂತ ಅದು ನಿನ್ನನ್ನು ಬಿಟ್ಟು ನನ್ನ ಹತ್ರ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀನು ಒಂದು ಕೆಲಸ ಮಾಡು, ದೃಢಂ ಭಕ್ತ್ಯಾ ಬದ್ಧ್ವಾ ಶಿವಭವದಧೀನಂ ಕುರು ವಿಭೋ. ಮರಿಬೇಡ, ನಿನ್ನ ಹತ್ರ ಒಂದು ಹಗ್ಗ ಉಂಟು. ಯಾವ ಹಗ್ಗ ಅಂದರೆ ಭಕ್ತಿ ಅನ್ನುವಂಥ ಹಗ್ಗ. ನಾನು ನಿನಗೆ ಅದನ್ನು ಹಾಕಿದ ತಕ್ಷಣ ನಿನ್ನಲ್ಲಿರುವ ಭಕ್ತಿ ಅನ್ನುವಂಥ ಹಗ್ಗದಿಂದ ಕಟ್ಟಿ ನೀನನ್ನು ತಗೊಂಡು ಹೋಗ್ಬಿಡು. ಮುಂದಿನ ಮನೆಯಲ್ಲಿ ನಿನಗೆ ಡಬಲ್ ಭಿಕ್ಷೆ ಸಿಗತ್ತೆ. ಏನು ಹೇಳಿದ್ರು ಗೊತ್ತಾಯ್ತಾ? ಇಲ್ಲ. ತಾತ್ಪರ್ಯ ಏನು? ನಾನಾಗಿ ನನ್ನ ಮನಸ್ಸನ್ನು ನಿನ್ನತ್ತ ಹರಿಸಲಾರೆ ಶಿವ. ನೀನು ನನ್ನತ್ತ ಬಂದು ನನ್ನ ಮನಸ್ಸು ಎನ್ನುವಂಥ ಮಂಗವನ್ನು ತಗೊಂಡು ಹೋಗು. ನೀನು ಬಿಟ್ಟರೆ ವಾಪಸ್ ಬರುತ್ತೆ. ಭಕ್ತಿ ಎನ್ನುವ ಹಗ್ಗದಿಂದ ಕಟ್ಟಿಬಿಡು ಅದನ್ನು. ತಾತ್ಪರ್ಯ ಏನು? ನನ್ನ ಮನಸ್ಸು ನಿರಂತರವಾಗಿ ನಿನ್ನಲ್ಲಿಯೇ ನಿಲ್ಲಬೇಕು. ಹಾಗೆ ಮಾಡು ಅಂತ ಕೇಳೋದಕ್ಕೆ ಕಾವ್ಯಮಯವಾಗಿ ಇಷ್ಟು ಸುಂದರವಾಗಿ ಅವರು ಹೇಳಿದ್ದಾರೆ. ಪ್ರಾಯಶಃ ಸತ್ಯ ಅಂತ ಅನಿಸ್ತೈತೆ. ನಾವೆಲ್ಲರೂ ಸಹ ಈ ಮಂಗನನ್ನು ಅವನಿಗೆ ಮತ್ತೆ ಮತ್ತೆ ಭಿಕ್ಷೆಯಾಗಿ ಕೊಡಬೇಕು. ಕೊಟ್ಟರೂ ಸಾಲದು, ಭಕ್ತಿಯನ್ನು ಕಟ್ಕೊಂಡು ಹೋಗುವಂತನೂ ಪ್ರಾರ್ಥನೆ ಮಾಡಬೇಕು. ಅದು ಅವನಿಗೆ ಲಾಭ, ಭಿಕ್ಷೆ ಸಿಗತ್ತೆ. ನಮಗೆ ಈ ಕೋತಿಯ ಉಪದ್ರವ ತೊಲಗಿತು ಅಂತ. ಚಂಚಲವಾದ ಮನಸ್ಸು. ಅಷ್ಟು ಹಿನ್ನೆಲೆಯಲ್ಲಿ ಆ ಕಪಾಲವನ್ನು ಕೈಯಲ್ಲಿ ಹಿಡಿದು ಎಲ್ಲರ ಮನೆಗೂ ಸಹ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾ ಇದ್ದದ್ರಿಂದ ಅವನಿಗೆ ಏನಂತ ಹೆಸರು ಬಂತು? ಕಪಾಲಿ ಅಂತ. ಅಂತಹ ಕಪಾಲಿಗೆ ನಾಯಿಕ, ಪ್ರಾಣನಾಯಿಕ. ಪ್ರಾಣನಾಯಿಕ ಅಂದರೆ ಪ್ರಾಣನಾಡಿ ಅಂತ ಅರ್ಥ. ಇಲ್ಲೊಂದು ವೇದಾಂತದ ವಿಚಾರ ಉಂಟು ಮತ್ತೆ. ಏನು ಅಂದರೆ, ತಸ್ಯ ಪ್ರಾಣನಾಯಿಕ ಪ್ರಾಣಸ್ಯೇತಿ ಉಪಲಕ್ಷಣಂ ಪಂಚಾನಾಂ ನಾಯಿಕ. ಅಂದರೆ ನಾವು ಈ ದೇಹದಲ್ಲಿ ಪ್ರಾಣ ಇದೆ ಅಂತ ನಾವೆಲ್ಲರೂ ಒಪ್ಕೊಂಡಿದ್ದೇವೆ. ಮನುಷ್ಯ ಬದುಕಿದ್ದಾನೆ ಬದುಕಲಿಲ್ಲ ಅಂತ ತೀರ್ಮಾನ ಮಾಡೋದು ಯಾವುದರಿಂದ? ಪ್ರಾಣದಿಂದ ಅಂತ. ಅವ್ರು ಹೇಳ್ತಾರೆ, ಬರೀ ಪ್ರಾಣ ಅಲ್ಲ, ಅದ್ರ ಜೊತೆಗೆ ಇನ್ನು 4 ಉಂಟು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಹಾಗಾಗಿ ಈ ಪ್ರಾಣ ಎನ್ನುವಂಥದ್ದು ಇನ್ನುಳಿದ 4 ಸಹ ಸೇರಿಸಿ ಹೇಳುತ್ತೆ ಅಲ್ವಾ? ಏನಿದ್ರೂ ಸಹ ಮನುಷ್ಯ ಅವನು ಇರುವುದಕ್ಕೆ, ಇಲ್ಲದೇ ಇರುವುದಕ್ಕೆ ಕಾರಣ ಪ್ರಾಣ ಅಂತ ಹೇಳ್ತಾರೆ. ಉಸಿರಾಟ ಆಗ್ತಾ ಉಂಟಾ? ಬದುಕಿದ್ದಾನೆ. ಆಗ್ತಾ ಇಲ್ವಾ? ಇಲ್ಲ. ಪ್ರಾಣ ಇದ್ದರೆ ಬದುಕಿದೆ, ಪ್ರಾಣ ಹೋದರೆ ಸತ್ತ ಅಂತ. ಇದು ಸತ್ಯವಾ ಅಂತಂದರೆ ಉಪನಿಷತ್ತು ಹೇಳುತ್ತೆ, ಇದು ಪೂರ್ತಿ ಸತ್ಯ ಅಲ್ಲ. ಗಾಬರಿ ಆಗುತ್ತೆ ನಮಗೆ ಇದನ್ನು ಕೇಳಿದಾಗ. ಸತ್ಯವಾದ ಮಾತು ಅಂದರೆ
ಯಾಕೆ ಅಂತಂದರೆ ಕಠೋಪನಿಷತ್ತಿನ ಮಾತು, ನ ಪ್ರಾಣೇನ ನ ಪಾನೇನ ಮರ್ತ್ಯೋ ಜೀವತಿ ಕಶ್ಚನ. ಮನುಷ್ಯ ಪ್ರಾಣದಿಂದಲೂ ಬದುಕೋದಿಲ್ಲ, ಅಪಾನದಿಂದಲೂ ಬದುಕೋದಿಲ್ಲ. ಹಾಗಿದ್ರೆ ಇತರೇಣ ತು ಜೀವಂತಿ ಯಸ್ಮಿನ್ನೇತ ಉಪಾಶ್ರಿತೌ. ಈ ಪ್ರಾಣಕ್ಕೆ ಹೊರತಾಗಿ ಇಲ್ಲಿ ಇನ್ನೊಬ್ಬ ಅವನ ಇದ್ದಾನೆ, ಅವನಲ್ಲಿ ಇವು ಆಶ್ರಯ ಪಡೆದಿವೆ ಪ್ರಾಣಗಳು. ಅವನ ಇರುವಿಕೆಯಿಂದಾಗಿ ಪ್ರಾಣಗಳು ಕೆಲಸ ಮಾಡ್ತಾ ಇವೆ. ಅವನೇ ಮುಖ್ಯ, ಉಪಾಶ್ರಿತ, ಅವನಲ್ಲಿ ಆಶ್ರಯ ಪಡೆದಿವೆ. ಇದು ಹೇಗಿದೆ ಕೇಳಿದರೆ ಒಂದು ಲೌಕಿಕ ದೃಷ್ಟಾಂತ ಕೊಡ್ತೇನೆ. ಕಾರು ಹೇಗೆ ಚಲಿಸುತ್ತದೆ ಒಂದು ಪ್ರಶ್ನೆ. ಉತ್ತರ: ಕಾರಿಗೆ 4 ಚಕ್ರಗಳಿವೆ, ಚಕ್ರ ಚಲಿಸ್ತದೆ, ಕಾರು ಚಲಿಸ್ತದೆ. ಉತ್ತರ ಹೇಳೋಣ. ಉತ್ತರ ಪೂರ್ತಿ ಸರಿನಾ? ಇಲ್ಲ. ಚಕ್ರ ಚಲಿಸಬೇಕಿದ್ರೆ ಅದಕ್ಕೊಂದು ಯಂತ್ರ ಇರಬೇಕು ಅಲ್ವಾ? ಸರಿ, ಯಂತ್ರ ಇದ್ದರೆ ಕಾರು ಚಲಿಸುತ್ತಾ? ಅವಳು ಕಾರು ಚಲಿಸೋದಿಲ್ಲ. ಹಾಗಿದ್ರೆ ಯಂತ್ರಕ್ಕೆ ಇಂಧನ ಬೇಕು, ಹೌದು ತಾನೇ? ಇಂಧನ ಇದ್ದ ಮಾತ್ರಕ್ಕೆ ಚಲಿಸುತ್ತಾ? ಅವಳು ಚಲಿಸೋದಿಲ್ಲ. ಈ ಎಲ್ಲ ಸಾಮಗ್ರಿಗಳಿಂದ ಕೂಡಿದಂತಹ ಈ ಜಡವಾದ ವಸ್ತುವನ್ನು ಚಲಿಸುವಂತೆ ಮಾಡುವಂಥ ಚೈತನ್ಯಯುಕ್ತನಾದ ಒಬ್ಬ ಮನುಷ್ಯ ಒಳಗಿರಬೇಕು ಅಲ್ವಾ? ಹಾಗೆಯೇ ಕಾರಿನ ಚಕ್ರ ಚಲಿಸ್ತದೆ, ಕಾರು ಚಲಿಸ್ತದೆ, ಸತ್ಯ. ಆದರೆ ಅದು ಹೊರಮುಖ. ನಿಜವಾದ ಸತ್ವ ಏನು ಕೇಳಿದರೆ ಒಳಗೊಬ್ಬ ಇದ್ದು ಚಲಿಸುವಂತೆ ಮಾಡಿದರೆ ಅದು ಚಲಿಸುತ್ತೆ. ಹಾಗೆಯೇ ಪ್ರಾಣ ಉಸಿರಾಟದಿಂದ ಬದುಕಿದ್ದಾನೆ ಅನ್ನೋ ಸತ್ಯ. ಆದರೆ ಉಸಿರಾಟಕ್ಕೆ ಆಧಾರ ಯಾವನು ಅಂತ ಪ್ರಶ್ನೆ. ಅದಕ್ಕೆ ಅವರು ಹೇಳ್ತಾರೆ, ಯಸ್ಮಿನ್, ಯಾವನಲ್ಲಿ ಈ ಪ್ರಾಣಾಪಾನಗಳು ಆಶ್ರಯ ಪಡೆದಿವೆಯೋ ಅವನಿಂದಾಗಿ ಇವನು ಬದುಕಿದ್ದಾನೆ ಅಂತ. ಹಾಗಾಗಿ ಶ್ರುತೇ ತಸ್ಯಾಪಿ ಹೃದಯಾಂತರವರ್ತಿ ಪರಮೇಶ್ವರ ರೂಪೇತಿ ಯಾವತ್. ಅಲ್ಲಿಗೆ ಏನು ಹೇಳ್ದಂಗಾಯ್ತು ಅಂದರೆ, ಇನ್ನೂ ಇದರ ಮುಂದುವರೆಸಿ ಹೇಳಬೇಕು ನಾನು, ಅವಾಗ ಇನ್ನೂ ಹೆಚ್ಚು ಸ್ಪಷ್ಟ ಆಗುತ್ತೆ. ಎಲ್ಲಿ 3-4 ತರಹದ ವಸ್ತುಗಳ ಸಮೂಹ ಇರುತ್ತೋ ಆ ಎಲ್ಲ ಸಮೂಹ ಅದು ಅವುಗಳಿಗಾಗಿ ಇರೋದಿಲ್ಲ, ಇನ್ನೊಂದು ಯಾವುದಕ್ಕೋ ಇರ್ತವೆ. ಈ ಉದಾಹರಣೆಗೆ ಇಲ್ಲೊಂದು ಕಟ್ಟಡ ಇದೆ. ಕಟ್ಟಡ ಅಂದರೆ ಏನು ರೀ? ಗೋಡೆ ಇದೆ, ರೂಫ್ ಇದೆ, ಕಿಟಕಿ ಇದೆ, ಹಂಚಿದೆ, ಎಲ್ಲವೂ ಇದೆ. ಅಂದರೆ ಅದು ಮನೆ ಅಂತ ಕರೀತಾರೆ ಅಲ್ವಾ? ಈ ಮನೆ ಮನೆಗಾಗಿಯೇ ಇದೆಯೋ ಅಥವಾ ಇನ್ಯಾವುದೋ ವ್ಯಕ್ತಿಗಾಗಿ ಇದೆಯೋ? ಅಲ್ವಾ? ಮನೆ ಮನೆಗಾಗಿ ಇಲ್ಲ. ಮನೆ ಯಾರಿಗಾಗಿದೆ? ಇನ್ನೊಬ್ಬನ, ಅಂದರೆ ಈ 3ನೇ ವ್ಯಕ್ತಿಗಾಗಿ ಇವೆಲ್ಲವೂ ಇವೆ. ಹಾಗೆಯೇ ಪ್ರಾಣವೂ ಸಹ ಇನ್ನೊಬ್ಬನಿಗಾಗಿ ಈ ದೇಹದಲ್ಲಿ ಇವೆ. ಆ ಇನ್ನೊಬ್ಬ ಯಾರು ಅಂತಂದರೆ ಅವನೇ ಆತ್ಮ, ಅವನೇ ಜೀವಾತ್ಮ, ಅವನೇ ಭೋಕ್ತಾ ಅಂತ ಉಪನಿಷತ್ತು ಕರೆಯಿತು. ಅಂದರೆ ಅವುಗಳ ಮೂಲಕ ಅನುಭವಿಸ್ತಾ ಇರ್ತಾನೆ. ಹಾಗೆಯೇ ಈ ಕಪಾಲಿ ಪ್ರಾಣನಾಯಿಕ ಅಂತಂದರೆ ಶಿವನಿಗೆ ಪ್ರಾಣನಾಡಿಯಾಗಿ ಅಂತಃಸತ್ವವಾಗಿ ಅಂತರಾತ್ಮನಾಗಿ ಇರುವವಳು ಯಾರು? ಜಗನ್ಮಾತೆ. ಆದ್ದರಿಂದ ಅವಳಿಗೆ ಕಪಾಲಿ ಪ್ರಾಣನಾಯಿಕ ಅಂತ. ಅಂದರೆ ತಾತ್ಪರ್ಯ ಏನು ಹೇಳ್ದಂಗೆ ಆಯಿತು ಅಂದರೆ, ಶಿವನ ಪ್ರಾಣ ಯಾರಲ್ಲುಂಟು ಅಂದರೆ ಶಿವೆಯಲ್ಲುಂಟು ಅಂತ. ಇಂಡೈರೆಕ್ಟ್ ಆಗಿ ಹೇಳಬೇಕು ಅಂದರೆ ಶಿವಸ್ಯ ಪ್ರಾಣವಲ್ಲಭ ಅಂತ. ಅಷ್ಟು. ಇಷ್ಟು ಹಿನ್ನೆಲೆಯಲ್ಲಿ ಪ್ರಾಣವಲ್ಲಭ ಅಂದ್ರೇನು? ಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು ಅಂತ. ಅದನ್ನು ನಾವು ಮರಿಬಾರ್ದು. ನಮ್ಮಲ್ಲಿ ವಲ್ಲಭ ಅಂದರೆ ಗಂಡ ಅಂತ ಅರ್ಥ, ವಲ್ಲಭ ಆಕಾರದಿಂದ ಸ್ತ್ರೀಲಿಂಗವಾಗಿ ಹೇಳಿದರೆ ಪತ್ನಿ ಅಂತ ಅರ್ಥ. ಕೆಲವು ಜನ ಲೋಕದೃಷ್ಟಿಯಲ್ಲಿ ವಲ್ಲಭ ವಲ್ಲಭೆ ಆಗಿರ್ತಾರೆ, ಆದರೆ ಒಂದು ಈಸ್ಟು ಒಂದು ವೆಸ್ಟು ಮುಖ. ಅದರವ್ರು ಹೇಗಿದ್ದರು ಅಂತಂದರೆ ಹೀಗೆ ಈಸ್ಟು ವೆಸ್ಟು. ಇವರು ಹೇಗಿದ್ರು ಕೇಳಿದರೆ ಪ್ರಾಣವಲ್ಲಭ ಅಂತ ಹಾಗಿದ್ರು ಅಂತ. ಹಾಗಾಗಿ ಶಿವನನ್ನು ಬಿಟ್ಟು ಶಿವೆ ಇಲ್ಲ, ಶಿವೆಯನ್ನು ಬಿಟ್ಟು ಶಿವನಿಲ್ಲ. ಹೇಗಿದ್ದಾರೆ? ಅರ್ಥ ಮತ್ತು ಮಾತುಗಳಿದ್ದ, ಶಬ್ದಗಳಿದ್ದ ಹಾಗೆ. ವಾಗರ್ಥಾವಿವ ಸಂಪೃಕ್ತವು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕಾರಣ ಶಿವನನ್ನು ಅಷ್ಟಾಗಿ ಪ್ರೀತಿಸುವವಳು, ಅವನಿಗೆ ಜೀವನಾಡಿಯಾಗಿರುವವಳು ಅಂತ. ಲಲಿತಾ ಸಹಸ್ರನಾಮದಲ್ಲೂ
ಇದೇ ಅರ್ಥವನ್ನು ಹೇಳುವ ಬೇರೆ ಬೇರೆ ನಾಮಗಳು ಬಂದಿವೆ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ಕಾರುಣ್ಯ ವಿಗ್ರಹ. ಹಿಂದೆ ಕರುಣಾರಸವನ್ನು ತನ್ನ ಕಣ್ಣಿನಲ್ಲಿ ಹೊರಸೂಸ್ತಾ ಇದ್ದವಳು ಅಂತ ಹೇಳಿತು ಒಂದು ನಾಮ. ಈ ನಾಮ ಹೇಳುತ್ತೆ ಅವಳು ಕರುಣಾರಸವನ್ನು ಹೊರಸೂಸೋದಲ್ಲ, ಕಾರುಣ್ಯದ ವಿಗ್ರಹ. ಅಂದರೆ ಕರುಣಾರಸವೇ ಮೈಗೂಡಿ ಬಂದಂತಹ ಶರೀರ, ಆಕಾರವುಳ್ಳವಳು ಅಂತ. ಕಾರುಣ್ಯಂ ಪೂರ ಉಕ್ತ ಕೃಪಾಂ, ಹಿಂದೆ ಹೇಳಿದ್ದೇವೆ ಅಂತಾರೆ ಕಾರುಣ್ಯದ ಬಗ್ಗೆ. ಕರುಣಸ್ಯ ಭಾವ, ಕರುಣೆಯ ಭಾವವೇ ಕಾರುಣ್ಯ ಅಂತ. ಅದೇ ಮೂರ್ತಿ. ಮೂರ್ತಿ ಅಂದರೆ ಆಕಾರ, ವಿಗ್ರಹ, ಶರೀರ ಅಂತ ಅರ್ಥ. ಶ್ರೀನಿವಾಸ ಮೂರ್ತಿ ಅಂತ ಹೇಳ್ತಾರಲ್ಲ, ಹಾಗಂದರೆ ಏನು ಕೇಳಿದರೆ ಆ ಶ್ರೀನಿವಾಸನೇ ಈ ರೂಪದಲ್ಲಿ ಬಂದಿದ್ದಾನೆ ಅಂತ. ಕೃಷ್ಣಮೂರ್ತಿ. ಇದನ್ನು ಯಾಕೆ ಹೇಳ್ತೇನೆ, ನಾನು ಇನ್ನೇನು ಹೇಳಿದ್ದೆ, ನಮಗೆ ಸಂಸ್ಕೃತ ಶಬ್ದಗಳು ಬೇಕು, ಆದರೆ ಅದು ಓದೋದು ಬೇಡ ನಮಗೆ. ಗ್ರಹಚಾರ ಒಳ್ಳೆ ಹೆಸರು ಹೇಳ್ರಿ, ಲಲಿತಾ ಸಹಸ್ರ ಬಂದಂಥ ಯಾವುದಾದ್ರು ಒಂದು ಒಳ್ಳೆ ಹೆಸರು ಹೇಳ್ರಿ ನಮ್ಮನೆ ಹುಡುಗಿಗೆ ಅಂತ. ಅಂದರೆ ನೀವೇ ಆಯ್ಕೆ ಮಾಡ್ಕೊಳ್ರಿ ಅಂತಂದರೆ ಗೊತ್ತಾಗೋದಿಲ್ವೇ? ಓದೋಕ್ಕೆ ಬಂದರೂ ತಾನೇ ಅದನ್ನು. ಅದಕ್ಕೋಸ್ಕರ ಆ ಭಾಷೆಯನ್ನು ನಾವು ಸ್ವಾಧೀನಪಡಿಸ್ಕೊಂಡ್ರೆ ಈ ದೇಶದ ಸಂಸ್ಕೃತಿಗೆ ಮೇನ್ ಲಾಕ್ ಸಿಗತ್ತೆ ನಮಗೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಕರುಣಾರಸವೇ ಮೂರ್ತಿಮತ್ತಾಗಿ ಬಂದವಳು. ಈಗ ಇದ್ರ ಮೇಲೆ ಒಂದು ಆಕ್ಷೇಪ ಎತ್ತಾರೆ ಅವರು. ಅಲ್ಲ, ಕಾರುಣ್ಯ ಎನ್ನುವಂಥದ್ದು ಅದು ಅಂತಃಕರಣದಲ್ಲಿರುವಂಥ ರಸ, ಅದು ಕಣ್ಣಿಗೆ ಕಾಣೋದಿಲ್ಲ. ಈಗ ತಾನೇ ನಾವು ವಿಚಾರ ಮಾಡಿಕೊಂಡು ಮುಂದಕ್ಕೆ ಬಂದಿದ್ದೇವೆ ಈಗ ಅಂತ. ಹಾಗಾಗಿ ನೇತ್ರಾಂತ ವೀಕ್ಷಾ ಸಸ್ಮಿತ ಭಾಷಾದಿನ ಅನುಮೀಯಮಾನತ್ವೇಪಿ, ಕಣ್ಣಿನ ನೋಟದಿಂದ, ಮಂದಹಾಸದಿಂದ, ಮಧುರ ಸಂಭಾಷಣೆಯ ಮೂಲಕ ಈಗ ಈಕೆಗೆ ನನ್ನ ಮೇಲೆ ಕರುಣೆ ಉಂಟಾಗಿದೆ ಅನ್ನುವಂಥ ಭಾವನೆ ಬಂದ್ರೂ ಸಹ ಅದಕ್ಕೆ ಶರೀರ ಅವಯವ ಹೇಗ್ರಿ ಕಲ್ಪನೆ ಮಾಡ್ತೀರಾ ನೀವು ಅನ್ನೋದು ಪ್ರಶ್ನೆ. ಅಲ್ಲಿ ರಸ ಅಂತ ಹೇಳಿದ್ರಿ, ಇಲ್ಲಿ ಮೂರ್ತಿ ಅಂತ ಹೇಳ್ತಿದ್ದೀರಿ, ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಭಗವತ್ಪಾದರ ಮಾತು ಭಾಷ್ಯದಲ್ಲಿ ಬಂದಿದೆ, ಅದನ್ನು ಅವರಿಲ್ಲಿ ಹೇಳ್ತಾರೆ. ವಾಸ್ತವಿಕವಾಗಿ ಇವೆಲ್ಲ ಪರಮಾತ್ಮ ಅಥವಾ ಪರಮಾತ್ಮ ಸ್ವರೂಪಿಣಿ ಅಂತ ಜಗನ್ಮಾತೆ ನಿರ್ಗುಣ ನಿರಾಕಾರ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಹೇಳಿದಂಥ ಅಭಿಪ್ರಾಯಗಳು. ಅವಳಿಗೆ ಆಕಾರ ಇಲ್ಲ ವಾಸ್ತವಿಕವಾಗಿ. ಹಾಗಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ ಅಂತಂದರೆ ಅವ್ರು ಹೇಳ್ತಾರೆ ಭಾಷ್ಯದಲ್ಲಿ, ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ. ಉಪಾಸಕರಿಗೆ ಅನುಕೂಲ ಆಗಲಿ ಅಂಥೇಳಿ ಆ ಪರತತ್ವಕ್ಕೆ ನಾವೊಂದು ರೂಪವನ್ನು ಕಲ್ಪಿಸ್ತೇವೆ, ಒಂದು. ಎರಡನೇದು, ಈಶ್ವರ ನಿರ್ಗುಣ ಅಂದರೆ ಪರಮಾತ್ಮ ನಿರ್ಗುಣ ನಿರಾಕಾರನಾದರೂ ಸಹ ಉಪಾಸಕರ ಅನುಕೂಲಕ್ಕಾಗಿ ಅವರು ಇಷ್ಟಪಡುವ ರೂಪದಲ್ಲಿ ಬರಬಲ್ಲ. ಯಾಕೆ ಕೇಳಿದರೆ ಅವನು ನಿರ್ಗುಣ ಅಥವಾ ಅವಳು ನಿರ್ಗುಣಳಾದದ್ದೇ ಕಾರಣ. ಯಾವುದು ನಿರ್ಗುಣವೋ ಅದು ಎಲ್ಲ ರೂಪವನ್ನು ತಾಳುತ್ತೆ, ಎಲ್ಲ ಗುಣವನ್ನು ಸಹ ತಾಳುತ್ತೆ. ಯಾವುದು ಮೂಲತಃ ಸಗುಣವೋ ಅದಕ್ಕೆ ಇನ್ನೊಂದು ರೂಪ ಬರೋದು ಕಷ್ಟ. ಅಷ್ಟು ಹಿನ್ನೆಲೆಯಲ್ಲಿ ವಿಗ್ರಹ ಯಸ್ಯ, ಹಾಗಾಗಿ ತನ್ನ ಭಕ್ತರನ್ನು ಅನುಗ್ರಹಿಸೋದಕ್ಕೋಸ್ಕರ ನೇರ ದೇಹಾದಿ ಅವಯವಗಳನ್ನು ತಾಳಿಕೊಂಡು ಬರ್ತಾಳೆ. ತನಗಾಗಿ ಅಲ್ಲ, ಯಾರಿಗೋಸ್ಕರ? ಭಕ್ತರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ. ಅದನ್ನೇ ಹೇಳ್ತಾರೆ, ಮಾಯೋಪಾಧಿಕಸ್ಯ ಬ್ರಹ್ಮಣಃ ಜಗತ್ ಸೃಷ್ಟಿ ಅನುಕರಣ ಹೇತುಭೂತ ಸ್ವೇಚ್ಛಾ ಮಾತ್ರ ನಿಮಿತ್ತಕ ಕರ್ಮ ಅನಧೀನ. ಈ ಒಂದು ಪ್ರಶ್ನೆ. ಹಾಗಿದ್ರೆ ಇಂಥ ಈ ಕರಚರಣಾದಿ ಅವಯವಗಳಿಂದ ಕೂಡಿದ ದೇಹವನ್ನು ಧಾರಣೆ ಮಾಡಿ ಅವಳು ಬರ್ತಾಳೆ ಅಂತಾದರೆ ನಮ್ಮ ಹಾಗೆ ಅಂತ ಪ್ರಶ್ನೆ. ನಮ್ಮ ಹಾಗೇನಾ ಅಂತ. ನಮ್ಮ ಹಾಗೇನೆ ಅಂದರೆ ನಮಗೆ ಈ ಶರೀರ ಬಂದಿದೆಯಲ್ಲ, ನಾವು ಈ ಶರೀರವೇ ಬರಬೇಕು ಅಂತ ಅಪ್ಲಿಕೇಶನ್ ಹಾಕಿದವರಲ್ಲ. ಹಾಕಿದ್ದೇನೆ ಮತ್ತೆ ಯಾರಾದರೂ? ಇಲ್ಲ ತಾನೇ, ಇಲ್ಲ. ಏನೋ ಅದೃಷ್ಟವಶಾತ್ ಬಂದಿದೆ ಮನುಷ್ಯ ಶರೀರ, ನಾವು ಬೀಗ್ತಾ ಇದ್ದೇವೆ. ವಿ ಆರ್ ಎಂಜಾಯಿಂಗ್ ವಿತ್ ದಿಸ್ ಅಲ್ವಾ? ಅಂದರೆ ನಮಗೆ ಇದು ಬಂದದ್ದು ಕರ್ಮಾಧೀನವಾಗಿ ಬಂದಿದೆ. ನಮ್ಮ ಕರ್ಮ ತೀರ್ಮಾನ ಮಾಡಿಕೊಟ್ಟಿದೆ ಇದನ್ನು. ಹಾಗೆ ಜಗನ್ಮಾತೆಗೆ
ಕರ್ಮಾಧೀನವಾಗಿ ಬಂದಿದೆಯೋ ಅಂದರೆ ನೇರ ಹೇಳ್ತಾರೆ ಕರ್ಮ ಅನಧೀನ, ಅವಳಿಗೆ ಕರ್ಮದ ಒಂದು ಕಟ್ಟು ಹಾಕುವಿಕೆ ಇಲ್ಲ. ಗೀತೆಯಲ್ಲಿ ಭಗವಂತ ಈ ಮಾತನ್ನು ಹೇಳ್ತಾನೆ, ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಸಂಭವಾಮಿ ಆತ್ಮ ಮಾಯೆಯ. ನನಗೆ ನಿಜವಾಗಿ ಹುಟ್ಟಿಲ್ಲ, ಆದ್ರೂ ಸಹ ನಾನು ಹುಟ್ಟಿದವನಂತೆ ತೋರ್ತೇನೆ ಅಷ್ಟೇ. ಹಾಗೆ ಜಗನ್ಮಾತೆಗೂ ಸಹ ಎರಡೂ ಒಂದೇ ತತ್ವ, ಚೈತನ್ಯದ ನೆಲೆಯಲ್ಲಿ ಕರ್ಮಾಧೀನವಾದದ್ದಲ್ಲ. ಮಾಯೆ ಅವಳ ಶಕ್ತಿ ಅನ್ನೋದು ಮೊನ್ನೆ ಅಚ್ಚೆ ಮನೆಯೆಲ್ಲ ನಾವು ನೋಡಿದ್ದೇವೆ. ಆ ಮಾಯೆಯನ್ನು ತನ್ನ ವಶವಾಗಿಸಿಕೊಂಡು ಅವಳು ಸಚ್ಚಿದಾನಂದ ಘನೀಭೂತಾತ್ಮಕ ಭಕ್ತಾನುಗ್ರಹ ವಿಗ್ರಹವತ್ತಾಂ ವಿನಾ, ಮುಂದೆ ಅನ್ವಯ ಅದು, ಆ ಸಚ್ಚಿದಾನಂದ ಸ್ವರೂಪಿಣಿ ಆದ್ರೂ ಸಹ ಅವಳು ಭಕ್ತರ ಅನುಗ್ರಹಕ್ಕೋಸ್ಕರ ಕರ್ಮದಿಂದ ಅನಪೇಕ್ಷಿತವಾದಂಥ ದೇಹವನ್ನು ಧರಿಸಿಕೊಂಡು ಬರ್ತಾಳೆ. ಯಾಕೆಂದರೆ ಭಕ್ತರಿಗೆ ನಿರ್ಗುಣ ಉಪಾಸನೆ ಬಹಳ ಕಷ್ಟ. ಅವರಿಗೇನಿದ್ರೂ ಸಹ ಕರಚರಣಾದಿ ಅವಯವಗಳಿಂದ ಕೂಡಿದ ರೂಪದಲ್ಲಿಯೇ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯ. ತೀವ್ರ ಉಪಾಸಕರೇ ಅಲ್ಲೂ ಕಷ್ಟವೇ. ಹಾಗಾಗಿ ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡೋದಕ್ಕೆ ಆಗುತ್ತೆ. ಸಗುಣ ರೂಪದಲ್ಲಿ ಧ್ಯಾನ ಮಾಡಿದರೂ ಸಹ ಅದು ಸಲ್ಲುವುದು ನಿರ್ಗುಣ ರೂಪಕ್ಕೇನೆ. ಹಗ್ಗದಲ್ಲಿ ತೋರುವ ಹಾವಿಗೆ ಪೂಜೆ ಮಾಡಿದರೆ ಆ ಪೂಜೆ ಹಗ್ಗಕ್ಕೇ ಸಲ್ಲತ್ತೆ, ಹೌದು ತಾನೆ? ಹಾಗೆ ಸಗುಣ ರೂಪಕ್ಕೆ ಸಂದ ಪೂಜೆ ಪುನಸ್ಕಾರ ಅಥವಾ ಆ ರೂಪದಲ್ಲಿ ಮಾಡಿದ ಉಪಾಸನೆ ಅದು ನಿರ್ಗುಣ ರೂಪಕ್ಕೆ ಹೋಗುತ್ತೆ. ಆದ್ದರಿಂದ ಭಕ್ತರಿಗೆ ಅನುಕೂಲವಾಗಲಿ ಅಂತೇಳಿ ಆಕೆ ಈ ಸಗುಣ ರೂಪವನ್ನು ತಾಳಿ ಬರ್ತಾಳೆ. ಆಗ ಕಾರುಣ್ಯ ವಿಗ್ರಹ ಅಂತ ಕರೀತಾರೆ ಅಂತ. ಇದು ಸಾಧ್ಯವ ಅಂತಂದರೆ ಬ್ರಹ್ಮಸೂತ್ರದಲ್ಲಿ ಇದ್ರ ಮಾತು ಬಂದಿದೆ. ದೇವತಾಧಿಕರಣದಲ್ಲಿ ವಜ್ರಹಸ್ತ ಪುರಂದರ, ಭಗವಂತನ ವಜ್ರಹಸ್ತನಾಗಿ ಇಂದ್ರನ ರೂಪದಲ್ಲಿ ಬರ್ತಾನೆ ಇತ್ಯಾದಿಯಾಗೆಲ್ಲ. ಅಂದರೆ ಸಗುಣ ಉಪಾಸನೆ ಮಾಡುವಂಥ ಭಕ್ತರಿಗೋಸ್ಕರ ಹೇಳಿದಂಥ ಮಾತು ಕೇನೋಪನಿಷತ್ತಿನಲ್ಲೂ ಬರ್ತದೆ. ದೇವತೆಗಳು ತಾವೇ ಹೆಚ್ಚು ಅಂತ ಬೀಗ್ತಾ ಇದ್ದರು. ಆಗ ಇದ್ದಕ್ಕಿದ್ದಾಗೆ ಅವರ ಮುಂದೆ ಒಂದು ಯಕ್ಷಿಣಿ ಪ್ರತ್ಯಕ್ಷಳಾದ. ಅದು ಹೇಗಿತ್ತು ಕೇಳಿದರೆ ಬಹುಶೋಭಮಾನಾಂ ಉಮಾಂ ಹೈಮವತೀಂ, ಒಂದು ಸ್ತ್ರೀ ರೂಪದಲ್ಲಿ ಪ್ರತ್ಯಕ್ಷ ಆಯಿತು. ಯಕ್ಷಿಣಿ ಅನ್ನೋದಕ್ಕರ್ಥ ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರುವ ಆಕಾರ ಅಂತ ಅರ್ಥ. ಅವಳು ಹೇಗಿದ್ಲು ಅಂದರೆ ಬಹುಶೋಭಮಾನಾಂ, ಅತ್ಯಂತ ಸುಂದರವಾಗಿದ್ಲು. ಉಮಾಂ ಹೈಮವತೀಂ, ಅವರ ಎದುರಿನಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ದೇವತೆಗಳ ಎದುರಿನಲ್ಲಿ ನಿರ್ಗುಣ ನಿರಾಕಾರಳಂತಹ ಚೈತನ್ಯ ರೂಪಿಣಿ ಈ ರೂಪದಲ್ಲಿ ಅವಳು ಪ್ರತ್ಯಕ್ಷಳಾದಳು. ಯಾಕಂದರೆ ದೇವತೆಗಳಿಗೂ ಸಹ ಈ ಸಗುಣ ರೂಪ ಇಷ್ಟ ಅಂತಕ್ಕೋಸ್ಕರ ಕೇನೋಪನಿಷತ್ ಭಾಷ್ಯ ಹೈಮಾನಿ ಹೇಮ ವಿಕಾರಾಣಿ ಭೂಷಣಾನಿ. ಆ ಹೈಮವತಿ ಅನ್ನೋದಕ್ಕರ್ಥ ಹೇಮ ಅಂದರೆ ಬಂಗಾರ, ಅದರಿಂದ ಮಾಡಿದಂಥ ಸಕಲ ಆಭರಣಗಳನ್ನು ಧರಿಸಿಕೊಂಡು ಸರ್ವಾಭರಣ ಸುಂದರಿಯಾಗಿ ಬಂದಿದ್ಲು ಅಂತ ಅರ್ಥ. ಅಥವಾ ಈ ಆಕಾರವನ್ನು ಹೇಳುವ ಶಬ್ದ ನಿಮಗಿಷ್ಟ ಆಗದಿದ್ದರೆ ಹೇಮ ಅಂತಂದರೆ ಹಿಮವಂತನ ಮಗಳು ಅಂತ ಅರ್ಥ. ಆ ಆಕಾರದಲ್ಲಿ ಪಾರ್ವತಿ ರೂಪದಲ್ಲಿ ಬಂದಳು ಅಂತ ನಾವು ಹೇಳಿ. ಒಟ್ಟಾರೆ ಇವೆಲ್ಲವೂ ಸಹ ಆಕೆಯ ಸಗುಣ ರೂಪವನ್ನು ಹೇಳುವಂಥವು. ಯಾಕೆ ಕೇಳಿದರೆ ಭಕ್ತರಿಗಾಗಿ. ಕಾರಣ ಇಷ್ಟೇ, ತಾನು ನಿರ್ಗುಣ ರೂಪದಿಂದಲೇ ಇದ್ದರೆ ಭಕ್ತರ ಉಪಾಸನೆಗೆ ಅನುಕೂಲ ಆಗುವುದಕ್ಕಿಂತ ಅನನುಕೂಲ ಹೆಚ್ಚಾಗ್ತದೆ ಅಂತ ಭಾವಿಸಿ ಅವರ ಮೇಲೆ ತನಗಿರುವಂತಹ ಆ ಕರುಣೆಯನ್ನು ಪ್ರಕಟಿಸೋದಕ್ಕೋಸ್ಕರ ಅವಳು ಸಗುಣ ರೂಪವಾಗಿ ಬರ್ತಾಳೆ ಎನ್ನುವಂತಹ ಮಾತನ್ನು ಈ ನಾಮ ನಮಗೆ ತಿಳಿಸಿಕೊಡುತ್ತೆ. ಪ್ರಾಯಶಃ ಜಗನ್ಮಾತೆ ನಮಗೆ ಇಂತಹ ದೇಹಾದಿ ಕರಚರಣಾದಿ ಅವಯವಗಳಿಂದ ಕೂಡಿ ಬಂದಿದ್ದರೂ ಸಹ ನಮಗೆ ಎಷ್ಟೋ ಸಲ ಮನಸ್ಸನ್ನು ಅವಳಲ್ಲಿ ನಿಲ್ಲಿಸೋದು ಬಹಳ ಕಷ್ಟ. ಏಕೆಂದರೆ ನಮ್ಮ ಮನಸ್ಸು ಒಂದು ಮರ್ಕಟ. ಇಂತಹ ಮರ್ಕಟನಂತಿರುವಂತಹ ಮನಸ್ಸನ್ನು ನಾವು ಮತ್ತೆ ಮತ್ತೆ ಆ ಭಿಕ್ಷುಕನ ಪತ್ನಿಯಾದ ಭಿಕ್ಷುಕಿಗೆ ಕೊಡುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ
ನಮಗೆ ಆ ಮಂಗನ ಉಪದ್ರವ ತೊಲಗತ್ತೆ. ಅವರಿಗೆ ಅನುಕೂಲ ಆಗುತ್ತೋ ಬಿಡುತ್ತೋ, ನಮಗಂತೂ ಅನುಕೂಲ ಪಕ್ಕ. ಅಷ್ಟು ಹಿನ್ನೆಲೆಯಲ್ಲಿ ನಮ್ಮ ಮನಸ್ಸನ್ನು ಆ ನಿರ್ಗುಣ ರೂಪದಲ್ಲಿ ನಿಲ್ಲಿಸೋದು ಬಹಳ ಕಷ್ಟ. ಕೊನೆಯ ಪಕ್ಷ ಸಗುಣ ರೂಪದಲ್ಲಾದರೂ ಸಹ ನಿಲ್ಲಿಸುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ನಾಮದೊಂದಿಗೆ ಈ ಸರಣಿಯ ಚಿಂತನೆಯನ್ನು ನಾನು ನಿಲ್ಲಿಸ್ಕೊಳ್ತಾ ಇದ್ದೇನೆ. ಈ 5 ದಿನದ ಸರಣಿಯ ಚಿಂತನೆಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸಿದಂಥ ಎಲ್ಲ ನ್ಯಾಸಕರ್ತ ಪರಿವಾರದವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾವ ಉದ್ದೇಶದಿಂದ ಅವರು ಇದನ್ನು ವ್ಯವಸ್ಥೆಗೊಳಿಸಿದ್ದಾರೋ ಆ ಉದ್ದೇಶವನ್ನು ಜಗನ್ಮಾತೆ ಈಡೇರಿಸಲಿ ಅಂಥೇಳಿ ಪ್ರಾರ್ಥಿಸ್ತೇನೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಸಹಕಾರ ಅಂತ ಹೇಳಿದ್ದಾರೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಸಹ ಕೃತಜ್ಞತೆಯನ್ನು ಹೇಳಿ, ಮತ್ತು ಈ ಚಿಂತನೆಗೆ ಮಾಧ್ಯಮವಾದಂತಹ ಈ ವೇದಿಕೆ, ಗೋಖಲೆ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ಸಹ ಕೃತಜ್ಞತೆಯನ್ನು ಹೇಳ್ತಾ, ನನ್ನ ವಾಗೀಂದ್ರಿಯಕ್ಕೆ ನಿಮ್ಮ ಶ್ರೋತ್ರೇಂದ್ರಿಯನ್ನು ಕೊಟ್ಟಂಥ ನಿಮಗೂ ಸಹ 5 ದಿನಗಳ ಕಾಲದ ಈ ಶ್ರವಣ ಮಾಡಿದಂಥ ನಿಮಗೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನನ್ನ ಈ ವಾಕ್ಕುಸಮವನ್ನು ಜಗನ್ಮಾತೆಯ ಸಗುಣ ರೂಪದ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.